ಜಯವನ್ನು ಕೊಡ್ತಕ್ಕಂಥ ಕ್ರಿಸ್ತೈಸುವನ ಮಧುರ ನಾಮದಲ್ಲೇ ನಿಮ್ಮೆಲ್ಲರೂ ನಾನು ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಈ ಪರಿಶುದ್ಧ ಸಮಯದಲ್ಲಿ, ವಿಶೇಷವಾಗಿ ಪರಿಶುದ್ಧ ದಿವಸದಂದು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಆತನ ಕೃಪೆ, ಆತನ ಅಪಾರವಾದ ಕೃಪೆಯು ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಸುರಿಸುತ್ತಾ ಈ ಸಮಯದಲ್ಲಿ, ಈ ಪರಿಶುದ್ಧವಾದಂತ ಅಮೂಲ್ಯವಾದಂತ ಸಮಯದಲ್ಲಿ ನಮ್ಮೆಲ್ಲರನ್ನು ಒಟ್ಟುಗೂಡಿ ಆತನ ವಾಕ್ಯವನ್ನು ಧ್ಯಾನ ಮಾಡ್ತಕ್ಕಂಥ ಈ ಒಂದು ಸೌಭಾಗ್ಯವನ್ನು ದೇವರು ನನ್ನ ಕೊಟ್ಟಿದ್ದಕ್ಕಾಗಿ ಕ್ರಿಸ್ತೇಸುವಿಗೆ ನಾನು ತುಂಬಾ ವಂದನೆ ಸಲ್ಲಿಸುವನಾಗಿದ್ದೇನೆ. ಮತ್ತು ನನ್ನ ಕುಟುಂಬದ ವತಿಯಿಂದ ನಿಮ್ಮೆಲ್ಲರಿಗೆ ನಾನು ಸ್ವಾಗತ ಮತ್ತು ವಂದನೆ ಬಯಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮಗೆ ದೇವರ ವಾಕ್ಯವು ಮಿಸ್ಟರ್ ರಬೇಕಾ ಅವರು ಬಂದು ಓದಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಪರಿಶುದ್ಧ ಸಮಯದಲ್ಲಿ ಆರಿಸಿಕೊಂಡಂತ ದೈವ ವಾಕ್ಯವು ಪ್ರಕಟಣೆ 5ನೇ ಅಧ್ಯಾಯ 1ರಿಂದ ಕೊನೆಯ ವಚನಗಳು. ಪ್ರಕಟಣೆ 5ನೇ ಅಧ್ಯಾಯ 1ರಿಂದ ಕೊನೆಯ ವಚನಗಳು. ಸುರುಳಿಯ 7 ಮುದ್ರೆಗಳನ್ನು ಕುರಿತದ್ದು. ಸಿಂಹಾಸನದ ಮೇಲೆ ಕುಳಿತಿದ್ದಾದನ ಬಲಗೆಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಆ ಸುರುಳಿಯನ್ನು ಬಿಚ್ಚುವುದಕ್ಕೂ ಅದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ, ಭೂಲೋಕದಲ್ಲಿ ಆಗಲಿ, ಭೂಮಿಯ ಕೆಳಗಲಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದಕೆಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಆತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ತನ್ನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಗೆ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದೆ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದನು. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಅವರ ಸುತ್ತಲೂ ಬಹು ಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಜಾಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮಿ, ಆಕಾಶ, ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಗಿರುವ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಹಾಪ್ರಭಾವ, ಅಧಿಪತ್ಯಗಳು ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಓದಲ್ಪಟ್ಟ ಪರಿಶುದ್ಧ ವಾಕ್ಯವು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ, ಆತನ ಮಹಿಮೆಗಾಗಿ ಆಶೀರ್ವದಿಸಲಿ. ಇಲ್ಲಿ ನಾವು ಈ ವಾಕ್ಯವನ್ನು ನಾವು ಇನ್ನು ಗುಪ್ತವಾಗಿ ಕೇಳುವುದಕ್ಕಿಂತ ಮುಂಚಿತವಾಗಿ ದೇವರ ಆತ್ಮನ ನಮ್ಮನ್ನು ನಡೆಸಲಿ, ದೇವರ ಸಹಾಯಕ್ಕೋಸ್ಕರ, ಪರಿಶುದ್ಧಾತ್ಮನ ನಡೆಸುವುದಕ್ಕೋಸ್ಕರ ನಾವು ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ವಾಕ್ಯಕ್ಕೋಸ್ಕರ ನಾವು ಸಿದ್ಧರಾಗೋಣ. ಪ್ರಿಯರೇ, ಕಣ್ಣು ಮುಚ್ಚಲ್ಪಡಲಿ, ಪ್ರಾರ್ಥಿಸೋಣ.
ಸರ್ವಶಕ್ತನೇ, ಜಯವನ್ನು ಕೊಡ್ತಕ್ಕಂಥ ನಮ್ಮ ಪರಲೋಕದ ಜೀವಳ ತಂದೆ, ನಿನಗೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಈ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಂತ ವಾಕ್ಯದಲ್ಲಿ ಕರ್ತನೆ ನಾವು ಈ ಸಮಯದಲ್ಲಿ ಧ್ಯಾನ ಮಾಡುತ್ತಿರುವಾಗ ನಿನ್ನ ಆತ್ಮನ ಮುಖಾಂತರ ನಡೆಸಬೇಕಾಗಿ ಬೇಡುವರಾಗಿದ್ದೇವೆ. ನಿನ್ನ ಆತ್ಮನ ಮುಖಾಂತರವಾಗಿ ಕರ್ತನೆ ನನ್ನ ನಡೆಸ ಬಯಸುವೆ. ಕೇಳ್ತಕ್ಕಂಥ ನಮ್ಮೆಲ್ಲರಿಗೆ ಕರ್ತನೆ ಶುಭ ಮತ್ತು ನಿತ್ಯ ಜೀವ ಕೊಡ್ತಕ್ಕಂಥ ಈ ವಾಕ್ಯವನ್ನು ನಮ್ಮನ್ನು ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಆತ್ಮನ ಕರ್ತನೆ, ನಿನ್ನ ಆತ್ಮದ ಕೈಯಲ್ಲಿ ನಮ್ಮೆಲ್ಲರ ಗಮನಗಳನ್ನು, ನಮ್ಮೆಲ್ಲರ ಈ ಒಂದು ಪರಿಶುದ್ಧ ಸಮಯವನ್ನು ಕಲ್ಪಿಸರಾಗಿದ್ದೇವೆ ದೇವರೇ. ವಿಶೇಷವಾಗಿ ನೀನೇ ಸಹಾಯಕನ ನಾಯಕನಾಗಿ ನಡೆಸಬೇಕಾಗಿ ಬೇಡವರಾಗಿದ್ದೇವೆ ಯೇಸುವೆ. ಕೇಳ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶ್ವಾಸಕರ್ತನೆ, ಅವರ ಜೀವಿತವನ್ನು ನೀನು ಕಲ್ಪಿಸೋರಾಗಿದ್ದೇವೆ. ಈ ಸಮಯದಲ್ಲಿ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಿರುವಾಗ ಯಾವುದೇ ಸೈತಾನವು ವಾಕ್ಯದ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಸೈತಾನವ ಕುತಂತ್ರಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತವೆ. ಯೇಸುವೇ, ಈ ಸಮಯದಲ್ಲಿ ನೀನು ಮಾತನಾಡಿ ನಿನ್ನ ಪ್ರಸನ್ನತೆ ಸುರಿಸಿ ನೀನೇ ಮಹಿಮೆ ಹೊಂದ್ಕೋಬೇಕಾಗಿಯಪ್ಪ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಪ್ರಕಟಣೆಯ ಕುರಿತಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಈ ವಾಕ್ಯವನ್ನು ಪ್ರಕಟಣೆ 5ನೇ ಅಧ್ಯಾಯ ವಚನ 1ರಿಂದ 14ರವರೆಗೆ ನಾವು ಸತ್ಯವೇದ ಪಾರಾಯಣದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ. ಈ ವಾಕ್ಯವನ್ನು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿ ನಿಮಗೋಸ್ಕರವಾಗಿ ನಾನು ಈ ಮೊದಲನೇದಾಗಿ ವಾಕ್ಯವನ್ನು ಹೇಳಿ ನಾನು ಈ ಸತ್ಯವೇದ ವಾಕ್ಯವನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಪ್ರಕಟಣೆ 1ನೇ ಅಧ್ಯಾಯ ವಚನ 3. ಪ್ರಕಟಣೆ 1ನೇ ಅಧ್ಯಾಯ ವಚನ 3. ಈ ವಚನವು ನಿಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಮತ್ತು ಈ ಪ್ರಕಟಣೆಯು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಈ ವಾಕ್ಯವನ್ನು ನಾವು ಓದಬೇಕಾದ್ರೆ ಈ ವಾಕ್ಯದಿಂದಲೇ ನಾವು ಪ್ರಾರಂಭ ಮಾಡಬೇಕಾಗಿದೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಕೂಡ ಅಳವಡಿಸಬೇಕಾಗಿದೆ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ. ಈ ಪ್ರವಾದನೆ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವನು ಧನ್ಯರು. ನಡೆಯುವರು ಧನ್ಯರು, ಅವು ನೆರವೇರುವ ಸಮಯ ಸಮೀಪವಾಗಿದೆ. ಪ್ರಿಯ ಕ್ರೈಸ್ತ ಜನರೇ, ಪ್ರಕಟಣೆ ನಾವು ನೋಡುತ್ತೇವೆ. ಇದು ಗ್ರೀಕ್ ವರ್ಡ್ ಅಲ್ಲಿ ಅಪೋಕ್ಯಾಲಿಪ್ಸಿಸ್ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಆದಿಕಾಂಡ ಪುಸ್ತಕವು ಸತ್ಯವೇದದಲ್ಲಿ ಪ್ರಾರಂಭ ಪುಸ್ತಕವಾಗಿದೆ ಪ್ರಿಯರೇ. ಅಲ್ಲಿ ನಾವು ನೋಡುತ್ತೇವೆ ಪ್ರಾರಂಭ, ಒಂದು ಲೋಕವು ಯಾವ ರೀತಿ ಪ್ರಾರಂಭವಾಗಿದೆ ಎಂಬುದಾಗಿ. ಮತ್ತು ಅಲ್ಲಿಂದ ಪ್ರಕಟಣೆಗೆ ಬರುವಾಗ ಇದು ಮುಕ್ತಾಯವಾದಂಥ ಪುಸ್ತಕವಾಗಿದೆ ಪ್ರಿಯರೇ. ಇದು ಮುಕ್ತಾಯವಾದಂಥ ಪುಸ್ತಕವಾಗಿದೆ. ಪ್ರಕಟಣೆ ಅಂದ್ರೆ ಸತ್ಯಗಳನ್ನು, ಗೂಢಾರ್ಥಗಳನ್ನು ತಿಳಿಸ್ತಕ್ಕಂಥದ್ದು. ಇಲ್ಲಿ ನಾವು ನೋಡುತ್ತೇವೆ, ಯೋಹಾನನನ್ನು ಜನರು ಚಿತ್ರಹಿಂಸೆ ಕೊಟ್ಟು ಪತ್ಮೋಸ್ ದ್ವೀಪದಲ್ಲಿ ಇಟ್ಟಿರುವಂಥ ಸಮಯದಲ್ಲಿ ಇಲ್ಲಿ ನಾವು ನೋಡುತ್ತೇವೆ, ಆ ಒಂದು ಮೊದಲಿಂದ ನಾವು ನೋಡುತ್ತೇವೆ, ಅಲ್ಲಿ ದ್ವೀಪದಲ್ಲಿ ಇಟ್ಟಿರುವಂಥ ಸಮಯದಲ್ಲಿ ದೇವರಾತ್ಮನು ಯೇಸು ಕ್ರಿಸ್ತನು ಯೋಹಾನನ ಬಳಿಗೆ ಬಂದು ಇವಾಗ ನಡೆದಂತು ಮತ್ತು ಹಿಂದೆ ನಡೀತಕ್ಕಂಥದ್ದು, ಇವಾಗ ನಡೀತಕ್ಕಂಥದ್ದು ಮತ್ತು ಮುಂದೆ ನಡೀತಕ್ಕಂಥದ್ದು ನಾವು ನಿನಗೆ ತಿಳಿಸುವಂತನಾಗಿದ್ದೇನೆ, ನೀನು ಬರಿ ಎಂಬುದಾಗಿ ಆತನ ಆತ್ಮವನ್ನು ಮುಖಾಂತರ, ದೇವರ ಆತ್ಮನ ಮುಖಾಂತರವಾಗಿ, ಯೋಹಾನನ ಮುಖಾಂತರವಾಗಿ ಈ ಪ್ರಕಟಣೆಯು ದೇವರು ನಮ್ಮೆಲ್ಲರನ್ನು ವಾಕ್ಯದ ಮುಖಾಂತರವಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಅನೇಕ ಸುವಾರ್ತೆಗಳು, ಅನೇಕ ಪತ್ರಿಕೆಗಳು, ನಾವು ಪತ್ರಿಕೆಗಳಲ್ಲಿ ಸುವಾರ್ತೆಗಳಲ್ಲಿ ನಾವು ಪ್ರಕಟಣೆ ನೋಡುತ್ತೇವೆ. ಆದರೆ ಈ ಪುಸ್ತಕವು ಪ್ರಾಮುಖ್ಯವಾಗಿ ದೇವರು ಕೊಟ್ಟಂತ ಸಭೆಗಳಿಗೆ, ಜನರಾದಂಥ ನಮ್ಮಗಳಿಗೆ ಕಡೆ ದಿನಮಾನದಲ್ಲಿ, ಇಂದಿನ ಜೀವಿತದಲ್ಲಿ ಮತ್ತು ಈ ನಡ್ತಕ್ಕಂಥ ಈ ಪ್ರೆಸೆಂಟ್ ಟೈಮ್ನಲ್ಲಿ ಮತ್ತು ಮುಂದೆ ನಡ್ತಕ್ಕಂಥ ಎಲ್ಲ ಘಟನೆ, ಎಲ್ಲ ಸಮಯಗಳಲ್ಲಿ ಯಾವ ರೀತಿ ನಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರು ಯೋಹಾನನ ಮುಖಾಂತರವಾಗಿ ಈ ವಾಕ್ಯಗಳನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ಈ ಪ್ರಕಟಣೆ ನಾವು ನೋಡುತ್ತೇವೆ, ಅನೇಕ ಜನರು ಓದುವಂಥವರಾಗಿದ್ದಾರೆ, ಆದರೆ ಯಾರು ತಿಳಿದುಕೊಳ್ಳುವಂಥವರಾಗಿಲ್ಲ. ಅನೇಕ ಜನರು ಹೇಳುತ್ತಾರೆ, ನಾನು ಓದುತ್ತೇನೆ ಪಾಸ್ಟ್ರೇ, ಆದರೆ ನನಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ದೇವರ ಧ್ಯಾನದಲ್ಲಿ ಮಾಡುತ್ತಿರುವಾಗ, ದೇವರ ಆತ್ಮ ಭರಿತವರಾಗಿರುವಾಗ ಇವು ನಮಗೆ ಅರ್ಥವಾಗುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ,
ಪ್ರಕಟಣೆ 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯವರೆಗೆ ನಾವು ಅದು ಸಾರಾಂಶ ಅಂದ್ರೆ ಇಂಟ್ರೊಡಕ್ಷನ್ ಆಗಿರುವಂತದ್ದಾಗಿದೆ. 7 ಸಭೆಗಳಿಗೆ ದೇವರು ಮಾತಾಡ್ತಕ್ಕಂಥದ್ದು ಮತ್ತು 7 ಸಭೆಗಳಿಗೆ ಆತನು ಆ ಒಂದು ದೇವರು ಆ ಸಭೆಗಳಿಗೆ ಪುನಃ ತಿರುಗಿ ಆತನ ಕಡೆಗೆ ತಿರ್ತಕ್ಕಂಥದ್ದು. ಆತನ ವಾಗ್ದಾನಗಳನ್ನು ನೆರವೇರಿಸಿದ್ದಾನೆ. ಆ ವಾಗ್ದಾನದ ಮೇರೆಗೆ ಸಭೆಗಳು ನಡೆಯಲಿಲ್ಲ. ಅದಕ್ಕೋಸ್ಕರವಾಗಿ ನೀವು ವಾಗ್ದಾನದ ಮೇರೆಗೆ ನಡೆಯಿರಿ, ನನ್ನ ಕಡೆಗೆ ಬನ್ನಿರಿ, ನೀವು ಪುನಃ ಸಭೆಯಾಗಿ ಯಾವ ರೀತಿ ಮೊದಲದಾಗಿ ನಾ ಯಾವ ರೀತಿ ಸ್ಥಾಪಿಸಿದೆನೋ ನೀವು ಆ ಒಂದು ಸಭೆಯಾಗಿ ನೀವು ರೂಪಿಸಿರಿ ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾನೆ ಸಭೆಗೆ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಇಲ್ಲಿ 5ನೇ ಅಧ್ಯಾಯದಿಂದ ದೃಶ್ಯ ಬದಲಾಯಿಸುವಂತದ್ದಾಗಿದೆ ಪ್ರಿಯರೇ. 5ನೇ ಅಧ್ಯಾಯದಿಂದ ನಾವು ನೋಡುತ್ತೇವೆ 4ನೇ ಅಧ್ಯಾಯದವರೆಗೆ ಲೋಕ ಮತ್ತು ಸಭೆಯ ಕುರಿತಾಗಿ ನಾವು ನೋಡುತ್ತೇವೆ. ಸಭೆಗಳಿಗೆ ದೇವರು ಮಾತಾಡ್ತಾ ಇದ್ದಾನೆ. ಆದ್ರೆ ಇಲ್ಲಿ 5ನೇ ಅಧ್ಯಾಯದಲ್ಲಿ ದೇವರಾತ್ಮನು ಯೋಹಾನನನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಿದೆ. ಪರಲೋಕ ರಾಜ್ಯದಲ್ಲಿ ಆಗ್ತಕ್ಕಂಥ ದೃಶ್ಯಗಳು, ಪರಲೋಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಎಂಬುದಾಗಿ ಇಲ್ಲಿ 5ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. ದೇವರು ಪರಲೋಕ ರಾಜ್ಯದಲ್ಲಿ ಏನೇನಾಗುವಂತದ್ದಾಗಿದೆ ಎಂಬುದಾಗಿ ಯೋಹಾನನ ಮುಖಾಂತರವಾಗಿ, ಈ ಸಮಯದಲ್ಲಿ ಆತ್ಮನ ಮುಖಾಂತರವಾಗಿ ನಿಮ್ಮನ್ನು ವಾಕ್ಯದ ಮುಖಾಂತರವಾಗಿ ದೇವರು ತಿಳಿಯಪಡಿಸ್ತಾ ಇದ್ದಾನೆ ಪ್ರಿಯರೇ. ಮತ್ತು ಮುಂದೆ ಕೂಡ ಇಡೀ ನಾವು ಪ್ರಕಟಣೆಯ ಕುರಿತಾಗಿ ನಾವು ನೋಡ್ಬೇಕಾಗಿದೆ, ನಾವು ಕಲಿಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಇದು ಮುದ್ರೆ ಹಾಕಿರುವಂತದ್ದಾಗಿದೆ. ಅದಕ್ಕೋಸ್ಕರ ಯಾರಿಗೂ ಓದಲಕ್ಕೆ ಇಷ್ಟ ಇಲ್ಲ ಎಂಬುದಾಗಿ, ಅಂದ್ರೆ ತಿಳ್ಕೊಳ್ಳುವುದಕ್ಕೆ ಅವರಿಗೆ ಒಂದು ಆಸಕ್ತಿ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು 5ನೇ ಅಧ್ಯಾಯ ನಾನು ಆರಿಸ್ಕೊಂಡಿದ್ದೇನೆ ಪ್ರಿಯರೇ. ನಾವು ಪ್ರತಿಯೊಂದು ಭಾನುವಾರ ಪ್ರತಿ ವಾರ ನಾವು ಯಾವ ರೀತಿ ದೇವರ ಸಮಯ ಕೊಡುತ್ತಂತನಾಗಿದ್ದಾನೆ, ವಚನ ಪ್ರತಿಯೊಂದು ರಹಸ್ಯಗಳು, ದೇವರು ಕೊಟ್ಟಂತ ಉದ್ದೇಶಗಳು ಏನಾಗಿದೆ ಎಂಬುದಾಗಿ ಪ್ರತಿ ವಾರ ನಾವು ಈ ಪ್ರಕಟಣೆಯ ಕುರಿತಾಗಿ ನಾವು ಕಲಿಯೋಣ ಪ್ರಿಯರೇ. ನಾವು ಇಲ್ಲಿ ಸಮಯದಲ್ಲಿ 5ನೇ ಅಧ್ಯಾಯದ ಕಡೆಗೆ ಬರೋಣ ಪ್ರಿಯರೇ. ಇಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ನೋಡುತ್ತೇವೆ ಏನು ಕೊಟ್ಟಿದೆ ಎಂಬುದಾಗಿ ಸುರುಳಿಯ 7 ಮುದ್ರೆಗಳನ್ನು ಕುರಿತದ್ದು. ಸುರುಳಿ ಮತ್ತು 7 ಮುದ್ರೆಗಳ ಕುರಿತಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಇಲ್ಲಿ ಯೋಹಾನನನ್ನು ಆತ್ಮವು ಪರಲೋಕ ರಾಜ್ಯ ಕರೆದುಕೊಂಡು ಹೋಯಿತು ಪ್ರಿಯರೇ. ಆ ಪರಲೋಕ ರಾಜ್ಯದಲ್ಲಿ ಕರ್ಕೊಂಡು ಹೋದ ಮೇಲೆ ಆ ಪರಲೋಕ ರಾಜ್ಯದಲ್ಲಿ ಏನಿದೆ ದೃಶ್ಯ ಏನಾಗ್ತದೆ ಎಂಬುದಾಗಿ ಇಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಇಲ್ಲಿ ನೋಡೋಣ, 1ನೇ ವಚನ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು ಎಂಬುದಾಗಿ. ಪರಲೋಕದ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಕೈಯಲ್ಲಿ ಬಲಗೈಯಲ್ಲಿ ಏನಿತ್ತಂದ್ರೆ ಸುರುಳಿ. ಇಲ್ಲಿ ಯೋಹಾನನು ಪರಲೋಕ ರಾಜ್ಯದಲ್ಲಿ ಕರೆದುಕೊಂಡು ಹೋಗಿದಾಗ ಆ ಪರಲೋಕದಲ್ಲಿ ನೋಡುತ್ತಾ ಇದ್ದಾನೆ ಪ್ರಿಯರೇ. ಆ ಪರಲೋಕದಲ್ಲಿ ಯಾರು ಕುಳಿತಿದ್ದಾರೆ? ಒಂದು ಸಿಂಹಾಸನವಿದೆ. ಆ ಸಿಂಹಾಸನದ ಮೇಲೆ ಕುಳಿತಿದ್ದಾತನು ರಾಜಾದಿರಾಜನು ಕುಳಿತಿದ್ದಾನೆ, ತಂದೆಯಾದ ದೇವರು ಕುಳಿತಿದ್ದಾನೆ ಪ್ರಿಯರೇ. ಆ ಪರಲೋಕ ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಕೈಯಲ್ಲಿ ಏನಿದೆ? ಸುರುಳಿ ಇದೆ ಪ್ರಿಯರೇ. ಈ ಸುರುಳಿ ಎಂಬುದಾಗಿ ಹೇಳಿದ ತಕ್ಷಣವೇ ನಾವು ಹಳೆ ಒಡಂಬಡಿಕೆ ಜಕರಿಯ 5ನೇ ಅಧ್ಯಾಯ ಮೊದಲನೇ 2ನೇ ಮತ್ತು 3ನೇ ಅಧ್ಯಾಯ ವಚನ ನಾವು ನೋಡೋಣ ಪ್ರಿಯರೇ. ಅಲ್ಲಿ ಕೂಡ ಈ ಸುರುಳಿ ಅಂದರೆ ಏನಾಗಿದೆ, ಈ ಸುರುಳಿ ಏನಿದ್ದಾವೆ, ಈ ಸುರುಳಿ ಅಂದ್ರೆ ಅರ್ಥ ಏನಾಗಿದೆ ಎಂಬುದಾಗಿ ನಾವು ನೋಡೋಣ ಪ್ರಿಯರೇ. ಜಕರಿಯನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ ವಚನ 1, 2, 3ರಲ್ಲಿ ನಾವು ಅಲ್ಲಿ ಕೂಡ ಜಕರಾಯನಿಗೆ ದೇವ ದರ್ಶನ ಆಗ್ತಾ ಇದೆ. ದೇವರ ದರ್ಶನ ಆದ ಮೇಲೆ ಅಲ್ಲಿ ಆತ್ಮನು ಬಂದು ಜಕರಾಯನಿಗೆ ಏನಿದೆ ಎಂಬುದಾಗಿ ಒಂದು ಹಾರಿ ಬರ್ತಕ್ಕಂಥ ಸುರುಳಿಯನ್ನು ನೋಡಿ, ಅಲ್ಲಿ ಸುರುಳಿ ಕೂಡ ಬರಲ್ಪಟ್ಟಿದೆ. ಆ ಹಾರಿ ಬರ್ತಕ್ಕಂಥ ಸುರುಳಿಯನ್ನು ನೋಡಿ ದೂತನು ಈ ಜಕರಾಯನಿಗೆ ಹೇಳ್ತಾ ಇದ್ದಾನೆ ಅದು ಏನಿದೆ ಎಂಬುದಾಗಿ. ಆವಾಗ ಜಕರಾಯ ಹೇಳಿದನು, ಅದು ಹಾರಿ ಬರುವಂತಹ ಸುರುಳಿ ಆಗಿದೆ. ಅದಕ್ಕೋಸ್ಕರವಾಗಿ ಇದು ಏನಾಗಿದೆ ಕೇಳಿದಾಗ ಅರ್ಥ ಹೇಳ್ತಾ ಇದ್ದಾನೆ, ಏನಂದ್ರೆ ಇದು ಶಾಪ ಎಂಬುದಾಗಿ.
ಇದು ಹಾರಿ ಬರ್ತಕ್ಕಂಥ ಒಂದು ಸುರುಳಿಯು ಇದು ಶಾಪ ಇದೆ ಎಂಬುದಾಗಿ ಪ್ರಿಯರೇ, ಇಲ್ಲಿ ಕೂಡ ತಂದೆ ಬಲಪಾಕ್ಷದಲ್ಲಿ ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಂತ ಬಲಗೈಯಲ್ಲಿ ಆ ಒಂದು ಸುರುಳಿ ಇತ್ತು. ಆ ಸುರುಳಿ ಏನಾಗ್ತದೆ? ಪಾಪದಿಂದ ತುಂಬಲ್ಪಟ್ಟಿತ್ತು, ಅದು ಶಾಪದಿಂದ ತುಂಬಲ್ಪಟ್ಟಿತ್ತಾಗಿದೆ ಪ್ರಿಯರೇ. ಆ ಸುರುಳಿಯು ಇಲ್ಲಿ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ ಬಲಗೈಯಲ್ಲಿ ನಿಂತಿದ್ದಂತಹ ಸುರುಳಿ ಏನಾಗಿತ್ತು ಅಂದ್ರೆ ಶಾಪದಿಂದಿತ್ತು. ಅದು ಪಾಪದಿಂದ ತುಂಬಲ್ಪಟ್ಟಂತಹ ಸುರುಳಿಯಾಗಿತ್ತು ಪ್ರಿಯರೇ. ಪಾಪದಿಂದ ತುಂಬಲ್ಪಟ್ಟಿತ್ತು, ಸುರುಳಿಯಾಗಿದೆ. ಆ ಸುರುಳಿ ಏನಿತ್ತಂದ್ರೆ ಲೋಕ. ಆ ಲೋಕ ಎಂಬ ಸುರುಳಿಯು ಪಾಪದಿಂದ ತುಂಬಲ್ಪಟ್ಟಿತ್ತು. ಆ ಲೋಕ ಎಂಬ ಸುರುಳಿಯು ಶಾಪದಿಂದ ತುಂಬಲ್ಪಟ್ಟಿತ್ತು ಪ್ರಿಯರೇ. ನಾವು ನೋಡುತ್ತೇವೆ ಮತ್ತು ನಾವು ನೋಡುತ್ತೇವೆ ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು. 2 ಪಕ್ಕೆಗಳಲ್ಲಿ ಬರೆದಿತ್ತಂತ್ರಿ. ಆ 2 ಪಕ್ಕೆಗಳಲ್ಲಿ 2 ಸೈಡ್ಗಳಲ್ಲಿ ಬರೆದಿತ್ತು. ಆ 2 ಸೈಡ್ಗಳಲ್ಲಿ ಏನು ಬರೆದಿತ್ತು ಎಂಬುದಾಗಿ ನಾವು ಪ್ರಶ್ನೆ ಪ್ರಿಯರೇ. ಯಾಕಂದ್ರೆ ಸತ್ಯವೇದದಲ್ಲಿ ನೋಡ್ತೇವೆ 2 ಪಕ್ಕೆಗಳಲ್ಲಿ ಬರೆಯಲ್ಪಟ್ಟಿತ್ತು ಎಂಬುದಾಗಿ. ಈ 2 ಪಕ್ಕೆಗಳಲ್ಲಿ ಬರೆಯಲ್ಪಟ್ಟಿತ್ತು ಅಂದ್ರೆ ಅರ್ಥ ಏನಾಗಿದೆ? ಏನು ಬರೆಯಲ್ಪಟ್ಟಿತ್ತು ಪ್ರಿಯರೇ? ನಾವು ಎಜಿಕೇಲನ್ನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ವಚನ 9-10 ನಾವು ನೋಡುತ್ತೇವೆ ಪ್ರಿಯರೇ. ಅಲ್ಲಿ 2 ಪಕ್ಕೆ ಕಡೆ ಬರೆದಂತೆ ಏನಾಗಿದೆ ಅಂದ್ರೆ ಅಲ್ಲಿ ಎಜಿಕೇಲಲ್ಲಿ ಏನು ಕೊಡದೆ 10 ಆಜ್ಞೆ ಕುರಿತಾಗಿ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಅಲ್ಲಿ ದೇವರು ಎಜಿಕೇಲ ಮುಖಾಂತರವಾಗಿ 10 ಆಜ್ಞೆಯ ಕುರಿತಾಗಿ ತೋರಿಸ್ತಾ ಇದ್ದಾನೆ. ಆದರೆ ನಾವು 10ನೇ ವಚನ ನಾವು ಮುಂದೆ ನೋಡುತ್ತಿರುವಾಗ ಅಲ್ಲಿ ಏನು ಪಟ್ಟಿದಂದ್ರೆ ನಾವು ನೋಡುತ್ತೇವೆ ಎಜಿಕೇಲನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ವಚನ 9. ಆಹಾ, ನಾನು ನೋಡಲಾಗಿ ಒಂದು ಕೈ ನನ್ನ ಕಡೆಗೆ ಚಾಚಿತು, ಇಗೋ ಅದರಲ್ಲಿ ಗ್ರಂಥದ ಸುರುಳಿಯು ಕಾಣಿಸಿತ್ತು. ನೋಡಿ ಪ್ರಿಯರೇ, ಅಲ್ಲಿ ಏನಾಗಿದೆ? ಒಂದು ಸುರುಳಿ ಇದೆ. ಅಲ್ಲಿ ಗ್ರಂಥದ ಸುರುಳಿ ಕಾಣಿಸಿತ್ತು. ಆತನು ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅಲ್ಲಿ ಒಂದು ಸುರುಳಿ ಇದೆ, ಅದು ಬಿಚ್ಚಿದನು. 2 ಕಡೆಯಲ್ಲಿ ಪಕ್ಕೆಗಳಲ್ಲಿ ಬರೆಯಲ್ಪಟ್ಟಿತ್ತು. ಅದರಲ್ಲಿ ಏನು ಬರೆದದ್ರೆ 2 ಪಕ್ಕೆಗಳು ಏನು ಬರೆದಿದಂದ್ರೆ ಗೋಳು, ಮುರುಗು, ಮರೆ ಇವುಗಳೇ. ಗೋಳು, ಮುರುಗು, ಮರೆ ಇವುಗಳೇ 2 ಕಡೆ ಬರಲ್ಪಟ್ಟಿದೆ ಪ್ರಿಯರೇ. ಆ ಸುರುಳಿ ಇದೆ, ಆ ಸುರುಳಿ 2 ಕಡೆ ಬರಲ್ಪಟ್ಟಿದೆ. ಗೋಳು, ಮುರುಳು ಮತ್ತು ಮೂಲು ಇವೆಲ್ಲ ಬರಲ್ಪಟ್ಟಿವೆ. ಗೋಳಾಟ ಆಗ್ತಾ ಇದೆ ಪ್ರಿಯರೇ. ನಾವು ನೋಡುತ್ತೇವೆ ಇಲ್ಲಿ ಕೂಡ ಆ ಒಂದು ಬಲಗೈ ಇಲ್ಲದಂತ ಸುರುಳಿಯಲ್ಲಿ ಏನಾಗಿದೆ ಅಂತಂದ್ರೆ ಅದು ಮುದ್ರೆ ಎಂಬ ಸುರುಳಿ ಎಂಬ ಲೋಕ ಅಂಧಕಾರ ಶಾಪದಿಂದ ತುಂಬಲ್ಪಟ್ಟಿದೆ. ಮತ್ತು ಅಲ್ಲಿಂದ ಏನಾಗ್ತಾ ಇದೆ ಅಂದ್ರೆ ಆ 2 ಕಡೆಯಿಂದ ಅದು ಬರಲ್ಪಟ್ಟಿದೆ. 2 ಕಡೆಯಿಂದ ಅದು ಬರಲ್ಪಟ್ಟಿದೆ ಅಂತಂದ್ರೆ ಆ 2 ಕಡೆ ಏನಾಗಿದೆ ಅಂದ್ರೆ ಆ 2 ಕಡೆಯಿಂದ ಸೈತಾನನು ಮುದ್ರಿಸಿದ್ದಾನೆ. ಮತ್ತು ಅಲ್ಲಿಂದ ಏನು ಬರ್ತಾ ಇದೆ ಅಂದ್ರೆ ಗೋಳಾಟ, ಕರುವಿಕೆ, ಅಳು, ಸಹಾಯ ಮತ್ತು ಅನೇಕ ಶಾಪಗಳಿಂದ ಬರ್ತಕ್ಕಂಥ ಗೋಳಾಟ. ಜನರ ಅಲ್ಲಿ ಆ ಲೋಕ ಎಂಬ ಸುರುಳಲ್ಲಿ ಜೀವಿಸತಕ್ಕಂಥ ಅನ್ನ ಕುಲ, ಭಾಷೆ, ಜನಾಂಗದಲ್ಲಿಂದ ಆ ಜನರು ಲೋಕದಲ್ಲಿ ಶಾಪದಲ್ಲಿ ಪಾಪದಲ್ಲಿ ತುಂಬಲ್ಪಟ್ಟಿದ್ದಾರೆ. ಮತ್ತು ಅಲ್ಲಿಂದ ಗೋಳಾಟ ಬರ್ತಾ ಇದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ನೋಡುತ್ತೇವೆ ಇಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ ಸುರುಳಿಯು ನಾವು ಪಕ್ಕೆಗಳಲ್ಲಿಯೂ ಬರೆಯಲ್ಪಟ್ಟಿದ್ದು. ಅದರಿಂದ 2ರಿಂದ ಏನಾಗ್ತಾ ಇದ್ರೆ ಗೋಳಾಟ ಬರುತ್ತಾ ಇದೆ. ಪಾಪದಿಂದ ತುಂಬಲ್ಪಟ್ಟಿದೆ, ಅದು ಶಾಪದಿಂದ ತುಂಬಲ್ಪಟ್ಟಿದೆ. ಜನರು ಗೋಳಾಡ್ತಾ ಇದ್ದಾರೆ, ಕಷ್ಟಗಳಿಂದ, ದುಃಖಗಳಿಂದ, ನೋವುಗಳಿಂದ ಗೋಳಾಡ್ತಾ ಇದ್ದಾರೆ. ನನ್ನನ್ನು ಬಿಡಿಸಿರಿ ಎಂಬುದಾಗಿ ಅವರು ಗೋಳಾಟ ಬರ್ತಾ ಇದೆ ಪ್ರಿಯರೇ. ಯಾಕಂದ್ರೆ ಆ ಸುರುಳಿಯು ಪಾಪದಿಂದ ಸೈತಾನ ತುಂಬಿಸಿದ್ದಾನೆ, ಶಾಪದಿಂದ ತುಂಬಲ್ಪಟ್ಟಿದ್ದಾನೆ, ಶಾಪದಿಂದ ತುಂಬಿಸಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಅಲ್ಲಿದ್ದಂಥ ಜನರಿಂದ ಗೋಳಾಟ ಬರ್ತಾ ಇದೆ ಪ್ರಿಯರೇ. ಆ ಗೋಳಾಟ ಏನು ಬರ್ತಾ ಇದೆ ಎಂಬುದಾಗಿ ನಾವು ನೋಡೋಣ ಪ್ರಿಯರೇ. ಇಲ್ಲಿ ರೋಮ ಪೂರ್ವದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ ವಚನ 19, 20, 21 ನಾವು ನೋಡುತ್ತೇವೆ. ಪಾಪದಿಂದ ತುಂಬಿದಂತ ಆ ಸುರುಳಿಯು, ಶಾಪದಿಂದ ತುಂಬಿದಂತ ಸುರುಳಿಯು, ಆ ಸುರುಳಿಯಿಂದ ಗೋಳಾಟ, ಅಳುವು, ಕರೆ ಬರೀತಕ್ಕಂಥದ್ದು ಆ ಸಮಯದಲ್ಲಿ ಆ ಜನರು ಕರಿತಾ ಇದ್ದಾರೆ. ಏನಂತಂದರೆ ರೋಮ ಪೂರ್ವದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ವಚನ 19,
20:21 ನಾವು ನೋಡುತ್ತೇವೆ, ಸೃಷ್ಟಿಸಿದಂತ ದೇವ ಜನರೇ ಯಾವಾಗ ಬಂದು ನಮ್ಮನ್ನು ಬಿಡಿಸುತ್ತಾರೆ ಅಂದ್ರೆ, ದೇವರು ಯಾವಾಗ ಬಂದು ಈ ಶಾಪದಿಂದ ಬುರದೆ ಹಾಕಿದಂತ ಸೈತಾನನಿಂದ ನಮಗೆ ಬಿಡಿಸತಕ್ಕಂತ ಸಮಯ ಯಾವಾಗಿದೆ, ಯಾವರು ಬರುತ್ತಾರೆ, ಯಾವಾಗ ಬರುತ್ತಾರೆ ಎಂಬುದಾಗಿ ಕೇಳ್ತಾ ಇದ್ದಾರೆ ಪ್ರಿಯರೇ. ಈ ಸುರುಳಿಯಲ್ಲೂ ಕೂಡ ಶಾಪ, ಪಾಪದಿಂದ ಮುದ್ರೆ ಹಾಕಿದ ಶಾಪದಿಂದ ತುಂಬಲ್ಪಟ್ಟಂತ ಸುರುಳಿಯಿಂದ ಗೋಳಾಟ ನೋಡ್ತಾ ಇದ್ದಾರೆ. ಯಾವಾಗ ದೇವರು ಬರುತ್ತಾನೆ, ಯಾವಾಗ ನಮ್ಮನ್ನು ಬಿಡಿಸುವಂಥದ್ದಾಗಿದ್ದಾನೆ, ಯಾವಾಗ ನಮಗೆ ಬೆಳಕು ಒಯ್ಯುವಂತನಾಗಿದ್ದಾನೆ, ಯಾವಾಗ ನಮಗೆ ಜೀವನ ಕೊಡ್ತಾ ಇದ್ದಾನೆ, ಯಾವಾಗ ನಮಗೆ ಪಾಪದಿಂದ, ರೋಗಗಳಿಂದ, ಶಾಪಗಳಿಂದ, ಬಂಧನಗಳಿಂದ ಬಿಡಿಸುವಂತನಾಗಿದ್ದಾನೆ ಎಂಬುದಾಗಿ ಗೋಳಾಟ. ಮತ್ತು ಆ ಮುದ್ರೆಯ ಎರಡು ಪಕ್ಕೆಗಳಲ್ಲಿ ಬರೆದಿದ್ದ ಬೇರೆಯು ಮತ್ತೇನಾಗಿದೆ ಅಂದ್ರೆ ನೋಡ್ರಿ ಪ್ರಿಯರೇ, ಮುಂದೆ ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಆ ಸುರುಳಿಯು ಏನಾಗ್ತದೆ ಅಂದ್ರೆ ಪ್ರಿಯರೇ, 2 ಪಕ್ಕೆಗಳಲ್ಲಿ 2 ಪಕ್ಕೆಗಳು ಬರೆಯಲ್ಪಟ್ಟಿವೆ. ಮತ್ತೇನೋ 7 ಮುದ್ರೆಗಳಿಂದ ಮುದ್ರಿಸಲ್ಪಟ್ಟಿದೆ ಅಂತ ನೋಡ್ರಿ. 7 ಮುದ್ರೆಗಳಿಂದ ಮುದ್ರಿಸಲ್ಪಟ್ಟಿದೆ ಪ್ರಿಯರೇ. ಈ 7 ಮುದ್ರೆಗಳಿಂದ ಮುದ್ರಿಸಲ್ಪಟ್ಟಿದೆ ಅಂತಂದ್ರೆ ಏನಿದೆ ಪ್ರಿಯರೇ? ಈ 7 ಮುದ್ರೆಗಳು ಏನಾಗಿದ್ದಾವೆ, ಈ 7 ಮುದ್ರೆಗಳು ಏನಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಅಲ್ಲಿ ನಾವು ನೋಡುತ್ತೇವೆ 7 ಮುದ್ರೆಗಳು ನಾವು ನೋಡುತ್ತೇವೆ. ಈ 7 ಮುದ್ರೆಗಳಿಂದ ಹೇಳಿದ ತಕ್ಷಣ ನಾವು ನೋಡುತ್ತೇವೆ ಪ್ರಿಯ, ಪ್ರಕಟಣೆ 12ನೇ ಅಧ್ಯಾಯ ವಚನ 3 ನಾವು ನೋಡುತ್ತೇವೆ ಪ್ರಿಯ. ಪ್ರಕಟಣೆ 12ನೇ ಅಧ್ಯಾಯ ವಚನ 3ರಲ್ಲಿ ನೋಡುತ್ತೇವೆ ಈ 7 ಮುದ್ರೆಗಳು ಏನಾಗಿದೆ ಎಂಬುದಾಗಿ 3ನೇ ವಚನದಲ್ಲಿ ನೋಡುತ್ತೇವೆ. ಅದೇನೆಂದರೆ ಕೆಂಪಾದ ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಪ್ರಕಟಣೆ 12ನೇ ಅಧ್ಯಾಯ 3ನೇ ವಚನ, ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪವಾದ ಮಹಾ ಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ನೋಡು ಪ್ರಿಯರೇ, ಇದು 7 ಮುದ್ರೆಗಳಂದ್ರೆ ಸೈತಾನಿಗೆ ಹೋಲಿಸಲ್ಪಟ್ಟಂತ ಈ ಒಂದು ಮುದ್ರೆ. ಈ ಮುದ್ರೆ ಏನಾಗಿದೆ ಅಂತಂದ್ರೆ ಲೋಕ ಶಾಪದಿಂದ ಇದ್ದಂತ ಈ ಸುರುಳೆಯು ಇದು ಆ ಕಡೆ ಈ ಕಡೆ ಏನಾಗಿದೆ ಅಂದ್ರೆ ಗೋಳಾಟ, ಅಂಧಕಾರ, ಶಾಪದಿಂದ ತುಲ್ಪಟ್ಟಂತ ಇದು ಆಗಿದೆ. ಮತ್ತು ಇದಕ್ಕೆ 7 ಮುದ್ರೆ ಅಂದ್ರೆ ಸೈತಾನನ ಇದಕ್ಕೆ ಸೀಲ್ ಆಗಿಬಿಟ್ಟಿದ್ದಾನೆ, ಮುದ್ರೆಗಳಿಂದ ಬಂಧಿಸಿದ್ದಾನೆ ಪ್ರಿಯರೇ, ಸೀಲ್ ಹಾಕಿಬಿಟ್ಟಿದ್ದಾನೆ. ಸೀಲ್ ಹಾಕಿಬಿಟ್ಟಿದ್ದಾನೆ. ಇವತ್ತು ಸಮಯದಲ್ಲಿ ನಾವು ನೋಡುತ್ತೇವೆ ಈ ಲಾಕ್ಡೌನ್, ನಾವು ಕೂಡ ಈ ಸಮಯದಲ್ಲಿ ಈ ಲೋಕವು ಸೀಲ್ ಹಾಕಿಬಿಟ್ಟಿದೆ, ಲಾಕ್ಡೌನ್ ನಲ್ಲಿ ಇದೆ ಪ್ರಿಯರೇ. ಸ್ವತಂತ್ರ ಇಲ್ಲ, ಹೊರಗಡೆ ಬಂದು ಮಾತಾಡೋದಕ್ಕೆ, ಜನರೊಟ್ಟಿಗೆ ಮಾತಾಡೋದಕ್ಕೆ, ಓಡಾಡೋದಕ್ಕೆ ಸ್ವತಂತ್ರ ಇಲ್ಲ ಪ್ರಿಯರೇ. ಇಲ್ಲಿ ಕೂಡ ಸುರುಳೆಯು ಕೂಡ ಸೈತಾನನು ಮುದ್ರೆಗಳಿಂದ ಸೀಲ್ ಹಾಕಿಬಿಟ್ಟಿದನು ಪ್ರಿಯರೇ. ಮುದ್ರೆಗಳಿಂದ 7 ಮುದ್ರೆಯಿಂದ ಕಂಪ್ಲೀಟ್ ಆಗಿ ಸೀಲ್ ಆಗಿಬಿಟ್ಟಿದನು. ಆ ಜನರು ಅಂಧಕಾರದಲ್ಲಿ ಜೀವಿಸ್ತಾ ಇದ್ರು, ಅವರಿಗೆ ಸ್ವತಂತ್ರ ಇಲ್ಲ, ಅವರಿಗೆ ಬಿಡುಗಡೆ ಇಲ್ಲ, ಅವರಿಗೆ ಒಂದು ಸ್ವತಂತ್ರವೇ ಇಲ್ಲ ಪ್ರಿಯರೇ. ಕರಿತಾ ಇದ್ದಾರೆ, ಗೋಳು ಬರ್ತಾ ಇದೆ ನಮ್ಮ ಪ್ರಿಯ ಸೋದರರೇ. ಇಲ್ಲಿ ನಾವು ನೋಡುತ್ತೇವೆ 7 ಮುದ್ರೆಗಳು ಕೂಡ ನಾವು ದಾನಿಯೇಲನ್ನು ಕೂಡ ನಾವು ನೋಡುತ್ತೇವೆ. ದಾನಿಯೇಲ ಪ್ರವಾದನೆ ಗ್ರಂಥದಲ್ಲಿ ಕೂಡ ದಾನಿಯೇಲಿಗೂ ಕೂಡ ದರ್ಶನ ಕೊಟ್ಟಿದ್ದಾನೆ. ಕನಸಿನಲ್ಲಿ ದರ್ಶನ, ಒಂದು ಮೂರ್ತಿ ಇದ್ದ, ದೊಡ್ಡ ಮೂರ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಆ ಮೂರ್ತಿಗೆ 7 ಮುದ್ರೆಗಳಿದ್ದಾವೆ ಪ್ರಿಯರೇ. ಮೊದಲನೇ ಮುದ್ರೆ ನಾವು ಆ ಒಂದು ಮುಖ ನೋಡ್ತೇವೆ, ನೆಬೂಕದ್ನೆಚ್ಚರ್ ಅಂದ್ರೆ ಬಬಿಲೋನ್ ನಡೆಸ್ತಕ್ಕಂಥ ಒಂದು ಸಾಮ್ರಾಜ್ಯವಿತ್ತು. ಮತ್ತು 2 ಕೈಗಳು ಮೀಡಿಯನ್ಸ್ ಮತ್ತು ಪರ್ಷಿಯನ್ಸ್ ಪಾರ್ಸಿಗಳು ಇರ್ತಕ್ಕಂಥ 2 ಅಂದ್ರೆ 1, 2, 3 ಅವು ನಡೆಸ್ತಕ್ಕಂಥದ್ದು. ಮತ್ತು ಈ ಭಾಗ ನಾವು ನೋಡುತ್ತೇವೆ, ಇದು ಭಾಗ ಮೆಟಲ್ ಕವಚದಿಂದ ತುಂಬಲ್ಪಟ್ಟಿದ್ದಾಗಿದೆ. ಅಂದ್ರೆ ರೋಮನ್ ರೂಲ್ ಅಂದ್ರೆ ರೋಮ್ ಸಾಮ್ರಾಜ್ಯದ ನಡೆಸ್ತಕ್ಕಂಥವರು. ಅಂದ್ರೆ 1, 2, 3, 4 ಇದು ಟ್ರಂಕ್ ನಾವು ನೋಡುತ್ತೇವೆ. ಇದು ಏನಂತಂದ್ರೆ ಇದರಿಂದ ಮತ್ತು 2 ಕಾಲುಗಳು ಅಂದ್ರೆ 1, 2, 3, 4 ಇದು 4 ಮತ್ತು 5 ಮತ್ತು 6, 7 2 ಕಾಲುಗಳು 6, 7 ಮತ್ತು ಇದು ಕಂಪ್ಲೀಟ್ ಆಗಿ ನಾವು ಯುರೋಪ್ ಯೂನಿಯನ್ ಕಂಪ್ಲೀಟ್ 2 ಕಾಲುಗಳು ನಾವು ಮತ್ತು ರಾಜ್ಯಗಳನ್ನು ನಾವು ನೋಡುತ್ತೇವೆ. ರಾಷ್ಟ್ರಗಳು ಯುರೋಪ್ ಯೂನಿಯನ್ ಬರುವಂತದ್ದಾಗಿದೆ ಪ್ರಿಯರೇ. ಅಲ್ಲಿ ಕೂಡ ದೇವರ ದರ್ಶನ ಕೊಟ್ಟಿದ್ದಾನೆ. 7 ಮುದ್ರೆ ಸೈತಾನಿಗೆ ನಾಶ ಅಂದ್ರೆ ಪ್ರಿಯರೇ, ಈ 7 ಮುದ್ರೆಗಳು ಏನಾಗಿದೆ ಅಂದ್ರೆ 7 ರಾಜ್ಯಗಳಾಗಿ
7 ರಾಜ್ಯಗಳಿದ್ದಾರೆ ಪ್ರಿಯರೇ. 7 ಗವರ್ಮೆಂಟ್ಸ್ ಆಗಿದ್ದಾರೆ. 7 ರಾಜ್ಯಗಳ ಅರಸರಾಗಿದ್ದಾರೆ ಪ್ರಿಯರೇ. ಸೈತಾನನು ನೇಮಿಸಲ್ಪಟ್ಟಂತ ಅರಸರಾಗಿದ್ದಾರೆ. ಈ 7 ಸೈತಾನ ಗವರ್ಮೆಂಟ್ ಸರ್ಕಾರ ಒಂದಾಗಿದೆ. ಈ ದುಃಖದಿಂದ, ಈ ಅಂಧಕಾರದಿಂದ, ಈ ಶಾಪದಿಂದ ತುಂಬಲ್ಪಟ್ಟಂತ ಈ ಒಂದು ಲೋಕಕ್ಕೆ ಅದು 7 ಸರ್ಕಾರದಿಂದ 7 ಮುದ್ರೆಗಳಿಂದ ಅದು ಸೈತಾನ ತನ್ನ ಇಚ್ಛೆಯಿಂದ ಅದು ಮುದ್ರಿಸಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಗೋಳಾಟ ಬರೀ ಈ ಸಮಯದಲ್ಲಿ ಗೋಳಾಟ ಬರ್ತಾ ಇದೆ ಪ್ರಿಯರೇ. ಯಾರಾದ್ರೂ ಗೋಳಾಟ, ಆ ಮುದ್ರೆ ಹಾಕಲ್ಪಟ್ಟಿದೆ, ಗೋಳಾಟ ಆಗಿದೆ. ಸುಳ್ಳಿಯು ಮುದ್ರೆ 7 ಮುದ್ರೆಯಿಂದ ಅಂದ್ರೆ 7 ಸರ್ಕಾರಗಳು, 7 ರಾಜ್ಯಗಳು, ಸೈತಾನ ಆರಿಸಿಕೊಂಡಂತ 7 ರಾಜ್ಯಗಳಲ್ಲಿ ಮುದ್ರೆ ಹಾಕಿಸಲ್ಪಟ್ಟಿದೆ. ಅವ್ರಿಗೆ ಸ್ವತಂತ್ರ ಇಲ್ಲ, ಕಷ್ಟ, ದುಃಖ, ನೋವು, ಸಮಸ್ಯೆಗಳು ಪಡಲ್ಪಟ್ಟಿದೆ. ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ನಾವು ನೋಡ್ತೇವೆ. ನಾವು ನೋಡುತ್ತೇವೆ ಮುಂದಿನ ಸಮಯದಲ್ಲಿ, ಮುಂದಿನ ವಚನದಿಂದ ನೋಡುತ್ತೇವೆ ಪ್ರಿಯರೇ, ಅಲ್ಲಿ ನೋಡ್ಕೊತಕ್ಕಂಥದ್ದು ಯಾರೂ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಆ ಒಂದು ಸಮಯದಲ್ಲಿ ಯೋಹಾನನಿಗೆ, ಆ ಒಂದು ಸಮಯದಲ್ಲಿ 2-3ನೇ ವಚನದಲ್ಲಿ ನೋಡುತ್ತೆ, ಯಾವಾಗ ದೇವದೂತನು ಬಂದು ಹೇಳ್ತಾ ಇದ್ದಾನೆ, ದೇವದೂತನು ಬಂದು ಕೇಳ್ತಾ ಇದ್ದಾನೆ. ನಾವು 3ನೇ ವಚನದಲ್ಲಿ, ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಯಾಗಲಿ ಭೂಮಿಯಲ್ಲಾಗಲಿ ಭೂಮಿಯು ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆವಾಗ ದೇವದೂತನು ಬಂದು ಕರೀತಾ ಇದ್ದಾನೆ, ಈಗೋ ಈ ಸುರುಳಿಯನ್ನು ಬಿಚ್ಚುವುದಕ್ಕೆ, ಈ ಒಂದು ಮುದ್ರೆಗಳನ್ನು ಒಡೆಯುವುದಕ್ಕೆ ಪರಲೋಕ ರಾಜ್ಯದಲ್ಲಿ ಯಾರು ಇದ್ದೀರಾ? ಭೂಲೋಕದಲ್ಲಿ ಆದ್ರೂ ಯಾರು ಇದ್ದೀರಾ? ಈ ಪಾತಾಳ ಲೋಕದಲ್ಲಿ ಯಾರು ಇದ್ದೀರಾ? ಯಾರಾದ್ರೂ ಬಂದು ಈ ಮುದ್ರೆಯನ್ನು ಮತ್ತು ಈ ಸುರುಳನ್ನು ಬಿಚ್ಚಿ ಈ ಮುದ್ರೆಯನ್ನು ಒಡೆತಕ್ಕಂಥವ್ರು ಯಾರಾದ್ರೂ ಯೋಗ್ಯರಿದ್ದೀರಾ ಎಂಬುದಾಗಿ ದೇವದೂತನು ಕರೀತಾ ಇದ್ದಾನೆ ಪ್ರಿಯರೇ. ಕರೆಯುವಂತ ಸನ್ನಿವೇಶದಲ್ಲಿ ಯಾರು ಇರಲ್ಲ, ನಿಶ್ಶಬ್ದವಿದೆ ಪ್ರಿಯರೇ. ಪರಲೋಕ ರಾಜ್ಯದಲ್ಲಿ ನಿಶ್ಶಬ್ದವಿದೆ, ಭೂಲೋಕದಲ್ಲಿ ನಿಶ್ಶಬ್ದವಿದೆ ಪ್ರಿಯರೇ, ಮತ್ತು ಪಾತಾಳ ಲೋಕದಲ್ಲಿಯೂ ಕೂಡ ನಿಶ್ಶಬ್ದವಾಗಿದೆ ಪ್ರಿಯರೇ. ಯಾರು ಇಲ್ಲ. ದೇವದೂತನ ಕರೀತಾನೆ, ಯಾರು ಯೋಗ್ಯರಿದ್ದೀರಾ? ಯಾರು ಯೋಗ್ಯರಿದ್ದೀರಾ? ಈ ಸುರುಳಿ ಎಂಬ ಲೋಕವನ್ನು, ಈ ಲೋಕವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ಜನರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ಈ ಮುದ್ರೆಗಳನ್ನು ಬಿಚ್ಚುಗೋಸ್ಕರ, ಸೈತಾನಂದ ಈ ಒಂದು ಸೈತಾನ ಬಲವನ್ನು ಬಿಡುಗಡೆ ಮಾಡಿದೀವಿ, ಸೈತಾನ ಬಲವನ್ನು ಮುರಿದೋದಕ್ಕೋಸ್ಕರ, ಸೈತಾನ ಬಲವನ್ನು, ಸೈತಾನ ಕಾರ್ಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರ ಯಾರ ಯೋಗ್ಯರಿದ್ದೀರಾ ಎಂಬುದಾಗಿ ದೂತನ ಕರೆದಾಗ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಪಾತಾಳತ್ತದೆ ಯಾರು ಇರಲ್ಲ ಪ್ರಿಯರೇ. ನಿಶ್ಶಬ್ದ, ಯಾರು ಯೋಗ್ಯರಿಲ್ಲ. ನೋಡ್ರಿ ಪ್ರಿಯರ, ಪರಲೋಕದಲ್ಲಿ ಕೂಡ ಯಾರು ಇಲ್ಲ. ಆ ಸಮಯದಲ್ಲಿ ಆ ದೃಶ್ಯವನ್ನು ನೋಡಿ ಯೋಹಾನನು, ಯಾರು ಇರಲಿಲ್ಲ. ಆ ದೃಶ್ಯವನ್ನು ನೋಡಿ ಯೋಹಾನನಿಗೆ ಬಹಳ ದುಃಖ ಆಯ್ತು ಪ್ರಿಯರೇ. ಅಳಲು ಪ್ರಾರಂಭಿಸಿದನು. 4ನೇ ವಚನದ, ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದರೂ ಒಬ್ಬನೂ ಸಿಕ್ಕುವುದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಅಳ್ತಾ ಇದ್ದಾನೆ. ಯೋಹಾನ ನೋಡ್ತಾ ಇದ್ದಾನೆ, ಅಯ್ಯೋ ಆ ಸುರುಳಿಯನ್ನು ಬಿಚ್ಚುವುದಕ್ಕೋಸ್ಕರ, ಆ ಪಾಪದಿಂದ ಜನರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ಪಾಪದಿಂದ ತುಲ್ಪಟ್ಟಂತ ಈ ಲೋಕವು, ಶಾಪದಿಂದ ತುಂಬಲ್ಪಟ್ಟಂತ ಈ ಲೋಕವು, ಶಾಪದ ಅರಸುಗಳಿಂದ, ಪಾಪದಿಂದ ಮುದ್ರೆ ಹಾಕಿದಂತ 7 ಆ ಅರಸುಗಳು, ಆ ಅತ್ಯಾಚಾರ ಮಾಡ್ತಕ್ಕಂಥ ಎಲ್ಲ 7 ಅರಸುಗಳಿಂದ, ಪಾಪದಿಂದ, ರೋಗಗಳಿಂದ, ಬೇನೆಗಳಿಂದ, ನೋವುಗಳಿಂದ ಬಿಡ್ತಕ್ಕಂಥ ತುಂಬಿಸಿದಂತ ಈ ಲೋಕವನ್ನು ಬಿಡಿಸುವುದಕ್ಕೋಸ್ಕರ ಯಾರು ಇಲ್ಲ. ಪರಲೋಕದಲ್ಲಿ ಇಲ್ಲ, ಭೂಲೋಕದಲ್ಲಿ ಇಲ್ಲ, ಪಾತಾಳದ ಯಾರು ಇಲ್ಲ ಎಂಬುದಾಗಿ ಆತನು ಅಳುತ್ತಾ ಇದ್ದಾನೆ ಪ್ರಿಯರೇ. ಅಳುತ್ತಕ್ಕಂಥ ಗೋಳಾಡುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರ. 5ನೇ ವಚನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅಳುತ್ತಿರುವ ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ ಅಗೋ ಯುದ್ಧ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವರನ್ನು ಆಗಿರುವಾತನು ಜಯ ಹೊಂದಿದನು. ಆವಾಗ
ಹಿರಿಯನೊಬ್ಬನು, ಅಂದರೆ ಪರಲೋಕ ರಾಜ್ಯದಲ್ಲಿ ಸಿಂಹಾಸನ ಇದೆ, 24 ಹಿರಿಯರಿದ್ದಾರೆ, ಜನರಿದ್ದಾರೆ ಪ್ರಿಯರೇ. ಮತ್ತು ಯೋಹಾನನಿದ್ದಾನೆ. ಇವನು ಅಳ್ತಾ ಇದ್ದಾನೆ. ಅಳುವಂಥ ಸಮಯದಲ್ಲಿ ಆ 24ರಿಲ್ಲ ಒಬ್ಬ ಹಿರಿಯನ ಬಂದು ಯೋಹಾನನಿಗೆ, ಅಯ್ಯೋ ಅಳಬೇಡ, ಹಾಗೂ ಯುದ್ಧ ಕುಲದಲ್ಲಿ ಜನಿಸಿದಂಥ ಸಿಂಹವು ಈ ಸುರುಳಿಯನ್ನು ಬಿಚ್ಚುವುದಕ್ಕೋಸ್ಕರ ನಿಂತಿದೆ. ಯುದ್ಧ ಕುಲದ ದಾವೀದನ ವಂಶದಲ್ಲಿ ಬೆಳೆತಕ್ಕಂಥ ಈ ಸಿಂಹವು, ಈ ಯಜ್ಞವು, ಈ ಸಿಂಹವು ಬರುವಂತದ್ದಾಗಿದೆ, ಆ ಸುರುಳಿಯನ್ನು ಬಿಚ್ಚುವಂತದ್ದಾಗಿದೆ. ನೀನು ಅಳಬೇಡ, ಅಳಬೇಡ, ಓಡಾಡಬೇಡ ಎಂಬುದಾಗಿ ಆ ಹಿರಿಯನು ಹೇಳ್ತಾ ಇದ್ದಾನೆ ಪ್ರಿಯರೇ. ಆವಾಗ ಮುಂದೇನಾಗ್ತಾ ಇದೆ ಅಂದ್ರೆ, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡ್ರಿ ಏನ್ ಹೇಳ್ತಾ ಇದ್ದಾನಂದ್ರೆ, ಸುರುಳಿಯನ್ನು ಬಿಚ್ಚುವಂತನಾಗಿದ್ದಾನೆ ಮತ್ತು 7 ಸುರುಳಿಗೆ ಮುದ್ರೆಗಳನ್ನು ಬಿಚ್ಚುವಂತನಾಗಿದ್ದಾನೆ ಎಂಬುದಾಗಿ. ಯಾರು? ಆತನು ಯುದ್ಧ ಕುಲದಲ್ಲಿ ಜನಿಸಿದಂತ ಸಿಂಹವು ಬರುವಂತದ್ದಾಗಿದೆ ಎಂಬುದಾಗಿ ಹೇಳಿದ ಪ್ರಿಯರೇ. ದೇವರಿಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ ಪ್ರಿಯರೇ. ಇಲ್ಲಿ ನಾವು ನೋಡುತ್ತೇವೆ, ಕಷ್ಟದಲ್ಲಿ ನೋವಿನಿಂದ ಇಲ್ಲಿ ಅಳತಕ್ಕಂತ ಆ ಒಂದು ಯೋಹಾನನು ನಾವು ಕುಳಿತಾಗಿ ಅಳುತ್ತಿರುವಂತ ಸಮಯದಲ್ಲಿ ಆ ಯಾರು ಯೋಗ್ಯರಿಲ್ಲ ಎಂಬುದಾಗಿ ದುಃಖ ಸಂಕಟದಲ್ಲಿ ಇರ್ತಕ್ಕಂಥ ಈ ಮನುಷ್ಯನಿಗೆ ಬಂದು ಹೇಳ್ತಾ ಇದ್ದಾನೆ, ಈಗೋ ಅಳಬೇಡ, ಸಮಯ ಬಂದಿದೆ. ಇವತ್ತು ನೋಡು, ಅಲ್ಲಿ ಯುದ್ಧ ಕುಲದಲ್ಲಿ ಜನಿಸಿದಂತ ಸಿಂಹವು ನಿಂತಿದೆ. ಈ ಸುರುಳಿಯನ್ನು ಬಿಚ್ಚುವುದಕ್ಕೋಸ್ಕರ, ಪಾಪದಿಂದ, ಶಾಪದಿಂದ, ನೋವುಗಳಿಂದ ಮುದ್ರೆ ಹಾಕಿದಂತ ಈ ಒಂದು ಮುದ್ರೆಗಳನ್ನು ಬಿಡಿಸುವುದಕ್ಕೋಸ್ಕರ, ಶಾಪದಿಂದ ಬಿಡಿಸುವುದಕ್ಕೋಸ್ಕರ, ಅಂಧಕಾರದಿಂದ ಬೆಳಕಿಗೆ ತರತಕ್ಕಂತ ಆ ಒಂದು ಯುದ್ಧ ಕುಲದ ಸಿಂಹವು ಸಿದ್ಧವಾಗಿದೆ, ಯಜ್ಞದ ಕುರಿಯು ಸಿಂಹ ಸಿದ್ಧವಾಗಿದೆ ಎಂಬುದಾಗಿ ಹೇಳಿದಂತೆ ಹೇಳಿದ ತಕ್ಷಣವೇ ನಾವು ನೋಡುತ್ತೇವೆ. ಮತ್ತು ಸಿಂಹವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಬಂದು ಕುರಿ ಕೊಯ್ಯಲ್ಪಟ್ಟದಾಗಿ ನಿಂತಿದುವನ್ನು ಕಂಡೆನು. ಅಲ್ಲೇನಾಗ್ತಾ ಇದೆ ಪ್ರಿಯರೇ? ದೇವರು ಹಿರಿಯನು ಹೇಳಿದಾಗ, ಆಗೋ ನೋಡು, ಅಲ್ಲಿ ಯುದ್ಧ ಕುಲದಲ್ಲಿ ಜನಿಸಿದ ಸಿಂಹ. ಆ ಸಮಯದಲ್ಲಿ ಯೋಹಾನನು ನೋಡಿದ ಪ್ರಿಯರೇ. ನೋಡಿದ ತಕ್ಷಣ ಸಿಂಹ ಎಂಬುದಾಗಿ ನೋಡ್ತಾ ಇದ್ದಾನೆ. ಸಿಂಹ ಇದೆ ಎಂಬುದಾಗಿ ಅಪೇಕ್ಷೆಯನ್ನು ನೋಡ್ತಾ ಇದ್ದಾನೆ. ಅದರಲ್ಲಿ ಏನಿದೆ? ಕೊಯ್ಯಲ್ಪಟ್ಟಂತ ಕುರಿ ಇದೆ ಪ್ರಿಯರೇ. ಕೊಯ್ಯಲ್ಪಟ್ಟಂತ ಈ ಸಿಂಹಾಸನ ಮತ್ತು ಹಿರಿಯರ ನಡುವೆ ನಿಂತಕ್ಕಂತ ಕೊಯ್ಯಲ್ಪಟ್ಟಂತ ಅದು ಕುರಿಯು ನೋಡ್ತಾ ಇದ್ದಾನೆ ಪ್ರಿಯರೇ. ಅಯ್ಯೋ, ಸಿಂಹ ನೋಡ್ಬೇಕಾಗೆಂಬ ಅಪೇಕ್ಷೆಯಿಂದ ಇದ್ದಾನೆ. ಆದ್ರೆ ನೋಡಿದರೆ ಕೊಯ್ಯಲ್ಪಟ್ಟಂತ ಕುರಿ ಆಗಿತ್ತು ಪ್ರಿಯರಲ್ಲಿ. 4 ಜೀವಿ ಮೇಲೆ ಸಿಂಹಾಸನ ಮತ್ತು 24 ಹಿರಿಯರ ಮುಂದೆ ಮಧ್ಯದಲ್ಲಿ ನಿಂತಿದಂತ ಕೊಯ್ಯಲ್ಪಟ್ಟಂತ ಅದು ಕುರಿಯಾಗಿತ್ತು ಪ್ರಿಯರೇ. ಯಜ್ಞದ ಕುರಿಯಾಗಿತ್ತು. ಆ ಯಜ್ಞ ಕುರಿ ಹೇಗಿತ್ತಂದ್ರೆ ಕೊಯ್ಯಲ್ಪಟ್ಟಿತು ಪ್ರಿಯರೇ. ಈ ಪಾಪವನ್ನು, ಶಾಪವನ್ನು, ಅಂಧಕಾರವನ್ನು ಬಿಡಿಸುವುದಕ್ಕೋಸ್ಕರ ಅದು ಲೋಕಕ್ಕೆ ಬಂದಿತು ಪ್ರಿಯರೇ. ಕೊಯ್ಯಲ್ಪಟ್ಟಿದಂತಾಗಿತ್ತು. ಮತ್ತು ಆ ಕುರಿ ಹೆಂಗದಂತ ನೋಡ್ರಿ ಪ್ರಿಯರೇ. ಆ ಕುರಿ ಹೆಂಗಿದೆ ಅಂದ್ರೆ, ಕೊಯ್ಯಲ್ಪಟ್ಟಿದ್ದನ್ನು ಕಂಡನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನಂತಂದ್ರೆ, ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಕುರಿ ನಿಂತಲ್ಪಟ್ಟಿದೆ ಪ್ರಿಯರೇ. ಕುರಿ ನಿಂತಿದೆ ಅಲ್ಲಿ ಕೊಯ್ಯಲ್ಪಟ್ಟಂತ ಕುರಿ ನಿಂತಿದೆ. ಅದಕ್ಕೆ 7 ಕಣ್ಣುಗಳಿದ್ದಾವೆ. ಮತ್ತು ನಾವು ನೋಡುತ್ತೇವೆ, ಅದಕ್ಕೆ 7 ಥಾಟ್ಸ್ ಇದಾವೆ ಪ್ರಿಯರೇ. 7 ಕೊಂಬುಗಳಿದ್ದಾವೆ, 7 ಕಣ್ಣುಗಳಿದಾವೆ ಪ್ರಿಯರೇ. ಆ ಕುರಿ ಹೇಗಿದೆ ಅಂತಂದ್ರೆ, ಸಾಮಾನ್ಯವಾದಂತ ಕುರಿ ಅಲ್ಲ. ಆ ಕುರಿಯು ಕೊಯ್ಯಲ್ಪಟ್ಟಿದೆ ಮತ್ತು ಅದಕ್ಕೆ 7 ಕೊಂಬುಗಳಿದ್ದಾವೆ, 7 ಕಣ್ಣುಗಳಿದ್ದಾವೆ ಪ್ರಿಯರೇ. ಆ ನಿಂತಂತ ಕುರಿಗೂ 7 ಕಂಬುಗಳು, 7 ಕಣ್ಣುಗಳಿದ್ದಾವೆ ಪ್ರಿಯರೇ. ಆ 7 ಕಂಬುಗಳು 7 ಕಣ್ಣುಗಳಂತ ಕುರಿಯು ಕೊಯ್ಯಲ್ಪಟ್ಟಿದೆ. ಅದು ಏನಂತಂದ್ರೆ, ಅದು ನಿಂತಿದೆ, ಅಲ್ಲಿ ಸಿದ್ಧವಾಗಿದೆ ಪ್ರಿಯರೇ. ಆ ಮುದ್ರೆ ತಗೊಳ್ಳೋದಕ್ಕೋಸ್ಕರ ಅದು ಸಿದ್ಧವಾಗಿ ನಿಂತಿದೆ ಪ್ರಿಯರೇ. ಯಾರು ಈ ಸುಳ್ಳು ಯೋಗ್ಯರಲ್ಲ. ಯಾರು ಸುಳ್ಳು ಬಿಚ್ಚುವುದಕ್ಕೋಸ್ಕರ ಯೋಗ್ಯರಲ್ಲ. ಯಾಕೆ ನಿಶಬ್ದವಿತ್ತು? ಲೋಕದಲ್ಲಿಯೂ ಭೂಮಿಯಲ್ಲೂ ಪರಲೋಕ ರಾಜ್ಯದಲ್ಲಿ ನಿಶಬ್ದವಾಗಿತ್ತು ಮತ್ತು ಭೂಲೋಕದಲ್ಲಿ ನಿಶಬ್ದವಾಗಿತ್ತು.
ಇಲ್ಲಿ ಯೆಶಾಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ ಪ್ರಿಯರೇ, ಇಲ್ಲಿ ಕೂಡ ಒಂದು ಸುರುಳಿ ಕೊಡಲ್ಪಟ್ಟಿದೆ. ಯಾಕೆ ಆ ಸುರುಳಿ ಯೋಗ್ಯರಲ್ಲ ಪರಲೋಕ ರಾಜ್ಯದ ಭೂಲೋಕದಲ್ಲೂ ಕೂಡ ಅಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಒಬ್ಬ ಮನುಷ್ಯನಿಗೆ ಸುರುಳಿ ಕೊಟ್ಟಲ್ಪಟ್ಟಿದೆ. ಒಬ್ಬ ಬುದ್ಧಿವಂತ ಮನುಷ್ಯನಿಗೆ, ಒಂದು ವಿದ್ಯಾವಂತ ಮನುಷ್ಯನಿಗೆ ಸುರುಳಿ ಕೊಡಲ್ಪಟ್ಟಿದ್ದಾರೆ. ಆ ವಿದ್ಯಾವಂತ ಮನುಷ್ಯನಿಗೆ ಸುರುಳಿ ಕೊಟ್ಟದಾಗ, ಸುರುಳಿ ಕೊಟ್ಟು ನೀವು ಓದ್ ಎಂಬುದಾಗಿ ಹೇಳಿದಾಗ ಅವೇನ್ ಹೇಳ್ತಾ ಇದ್ದಾನೆ, ನನಗೆ ಇದು ಓದಕ್ ಬರಲ್ಲ, ಇದು ಮುದ್ರೆ ಹಾಕಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ನನಗೆ ಓದಕ್ ಬರೋಲ್ಲ, ಇದು ವಿದ್ಯಾ ಮನುಷ್ಯ ಮತ್ತು ಒಂದು ಬುದ್ಧಿವಂತ ಮನುಷ್ಯನಿಗೆ ಸುರುಳಿ ಕೊಡಲ್ಪಟ್ಟಿದೆ, ಇದು ಓದ್ ಹೇಳೆಂಬುದಾಗಿ ಹೇಳಿದಾಗ ಅದೇನ್ ಹೇಳ್ತಾ ಇದ್ದಾನೆ ಅಂದ್ರೆ, ನನಗೆ ಓದಕ್ ಬರಲ್ಲ ಎಂಬುದು ಏನಾಗ, ಯಾಕಂದ್ರೆ ಅದು ಮುದ್ರೆ ಹಾಕಲ್ಪಟ್ಟಿದೆ. ಮತ್ತು ಸುರುಳಿ ತೆಗೆದುಕೊಂಡು ಓದಲಾರದಂತ ಜನಕ್ಕೆ ಮತ್ತೊಂದು ಮನುಷ್ಯನಿಗೆ ಕೊಟ್ಟರು. ಆ ಓದಲಾರದ ಮನುಷ್ಯನಿಗೆ ಕೊಟ್ಟಿದಾಗ ಅವ ತಗೊಂಡು ಏನಂತಂದ್ರೆ, ಅಯ್ಯೋ ನನಗಿದು ಏನಿದೆ ಗೊತ್ತಿಲ್ಲ, ನನಗೆ ಓದಲಾಕ್ ಬರಲ್ಲ, ನಾ ವಿದ್ಯಾವಂತನಲ್ಲ, ನನಗೆ ಓದಲಾಕ್ ಬರಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ವಿದ್ಯಾವಂತರು ವಿದ್ಯೆ ಇಲ್ಲದ ಜನರ ಕುರಿತಾಗಿ ನಾವು ನೋಡ್ತೇವೆ. ಇವತ್ತು ಪ್ರಿಯವಾದವರೇ, ನಮ್ಮ ಅನೇಕ ದೊಡ್ಡ ದೊಡ್ಡ ಡಿಗ್ರಿಗಳಿರ್ಬೋದು ಪ್ರಿಯರೇ, ಅನೇಕ ದೊಡ್ಡ ದೊಡ್ಡ ಮಾಸ್ಟರ್ ಡಿಗ್ರಿ ಓದಿರಪಟ್ಟರು ಪ್ರಿಯರೇ, ಆದರೆ ದೇವರ ವಾಕ್ಯದಲ್ಲಿ ದೇವರ ಆತ್ಮವನ್ನು ಹೊಂದಿಕೊಂಡು ದೇವರ ಆತ್ಮನಿಂದ ಓದಲ್ಪಂತ ದೇವರ ಆತ್ಮನಿಂದ ವಾಕ್ಯವನ್ನು ಓದಿ ಅನುಗ್ರಹಿಸಿ ಸ್ವೀಕರಿಸಕಂತ ಜನರಿಗೆ ಅದು ತಿಳಿಸುವಂತದಾಗಿದೆ ಪ್ರಿಯರೇ. ಲೋಕದಲ್ಲಿ ಜೀವಿಸಕಂತ ಜನರಿಗೆ ಈ ವಾಕ್ಯ ಮುದ್ರೆ ಹಾಕಲ್ಪಟ್ಟಿದೆ. ಲೋಕದ ಆಡಂಬರದಲ್ಲಿ, ಲೋಕದ ಯೋಚನೆಗಳಲ್ಲಿ, ಆತ್ಮನ ಯೋಚನೆಗಳಿರಲಾರ ಹಾಗೆ ಲೋಕದ ಯೋಚನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ದೇವರ ವಾಕ್ಯವು ಮುದ್ರೆ ಹಾಕಲ್ಪಟ್ಟಿದೆ. ಲೋಕದ ಪ್ರಕಾರ ಯೋಚನೆ ಮಾಡ್ತಕ್ಕಂಥ ಜನರಿಗೆ ಈ ಪ್ರಕಟಣೆಯು ಮುದ್ರೆ ಹಾಕಲ್ಪಟ್ಟಿದೆ ಪ್ರಿಯರೇ. ಇಲ್ಲಿ ಕೂಡ ಮುದ್ರೆ ಹಾಕಲ್ಪಟ್ಟಿತ್ತು ಪ್ರಿಯರೇ. ಅಲ್ಲಿ ವಿದ್ಯಾವಂತನ ಹೇಳ್ತಾನೆ, ನನಗೆ ಓದಬಲ್ಲ, ಮುದ್ರೆ ಹಾಕಲ್ಪಟ್ಟಿದೆ. ಇಲ್ಲಿ ಕೂಡ ವಿದ್ಯೆ ಇಲ್ಲದ ಜನ ನನಗೆ ವಿದ್ಯೆ ಓದಕ್ ಬರಲ್ಲ ಎಂಬುದಾಗಿ ದೇವರ ಆತ್ಮನಿಂದ ಓದ್ತಕ್ಕಂಥವ್ರು, ದೇವರ ಆತ್ಮನ ಭರಿತರಾಗಿ ಓದ್ತಕ್ಕಂಥವ್ರಿಗೆ ಮಾತ್ರ ದೇವರ ವಾಕ್ಯ ಗೊತ್ತಿರುವಂಥದ್ದಾಗಿದೆ. ದೇವರ ವಾಕ್ಯದಿಂದ ಲೋಕಕ್ಕೆ ನೋಡ್ತಕ್ಕಂಥ ಜನರಿಗೆ ದೇವರ ಮಾತುಗಳನ್ನು ಅರ್ಥವಾಗುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ಕೂಡ ಕೊಯ್ಯಲ್ಪಟ್ಟ ಕುರಿಯು 7 ಕಣ್ಣುಗಳು ಮತ್ತು 7 ಕಂಬುಗಳಿದೆ ಪ್ರಿಯರೇ. ಆ 7 ಕಣ್ಣು ಏನಾಗಿದೆ ಪ್ರಿಯರೇ? ನಾವು ಮುಂದೆ ನೋಡುತ್ತೇವೆ. ಆ 7 ಕಣ್ಣುಗಳು ಏನಂತಂದ್ರೆ, ಲೋಕದಲ್ಲಿ ಇರುವಂತ ದೇವರ 7 ಆತ್ಮಗಳು ಮತ್ತು 7 ಕಂಬಗಳು ಏನಾಗಿದೆ ಅಂದ್ರೆ ದೇವರ ಸಭೆಗಳಾಗಿದ್ದವು ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಸಭೆಗಳಾಗಿರುವಂತದ್ದಾಗಿದೆ ಪ್ರಿಯರೇ. ಆ ದೇವರ ಸಭೆಗಳಿಗೆ ದೇವರು 7 ಆತ್ಮಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ 7 ಸಭೆಗಳಿಗೆ 7 ಆತ್ಮನು ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಆ ಕುರಿಯು ಹೇಗಿದೆ ಅಂದ್ರೆ 7 ಕಣ್ಣುಗಳು ಆತ್ಮವಾಗಿವೆ, ಆದ್ರೆ 7 ಕೊಂಬುಗಳು ಸಭೆಗಳಾಗಿರುವಂತದ್ದಾಗಿದೆ ಪ್ರಿಯರೇ. ಎಷ್ಟು ಅಮೂಲ್ಯವಾದಂತ, ಎಷ್ಟು ಸುಂದರವಾದಂತ ಕುರಿಯಾಗಿದೆ ಪ್ರಿಯರೇ. ನಾವು ನೋಡುತ್ತೇವೆ ಇಲ್ಲಿ ಅದು ಅಲ್ಲಿ ನಿಂತಿದೆ, ಕೊಯ್ಯಲ್ಪಟ್ಟುವಂತದ್ದಾಗಿದೆ. ಅಲ್ಲಿ ಯೇಸು ಕ್ರಿಸ್ತನು ಕೂಡ, ಅಲ್ಲಿ ದೇವರು ಕೂಡ ತನ್ನ ಲೋಕಕ್ಕೆ ನರ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ಪಾಪದಿಂದ ಅಂಧಕಾರ ತುಂಬಲ್ಪಟ್ಟಂತ ಈ ಒಂದು ಲೋಕವನ್ನು ತನ್ನ ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಪಾಪಗಳಿಗೋಸ್ಕರ ಚೀಟೆಗಳನ್ನು ಹೊಡೆದುಕೊಂಡು ಕೊಯ್ಯಲ್ಪಟ್ಟು ಶಿಲುಬೆ ಹತ್ರ, ಅದು ಒಂದು ಯಜ್ಞದ ಕುರಿ ಹಾಗೆ ಶಿಲುಬೆದ ಮೇಲೆ ಆತನು ಪ್ರಾಣ ಕೊಟ್ಟಿದ್ದಾನೆ. ಕಣ್ಣನ ಪಾಪಗಳಿಗೋಸ್ಕರ ಆತನು ಜಜ್ಜಲ್ಪಟ್ಟಿದ್ದಾನೆ ಪ್ರಿಯರೇ. ಜಜ್ಜಲ್ಪಟ್ಟು ಸಭೆಯನ್ನು ನಮಗೋಸ್ಕರ ನಿಮಗೋಸ್ಕರ ಈ ಲೋಕದ ಸಭೆಯನ್ನು ಸ್ಥಾಪಿಸಿ ಆತನು ಹೋಗಿದ್ದಾನೆ. ಇಲ್ಲಿ ಕೂಡ ನಾವು ನೋಡುತ್ತೇವೆ. ನಾವು ಮುಂದೆ ನೋಡುವಾಗ ಅಲ್ಲಿ ಮುದ್ರೆ ನಿಂತಿತ್ತು. ಆವಾಗ ಅದು ಏನು ಮಾಡ್ತಂತಂದ್ರೆ, ಆ ಒಂದು ಕುರಿಯು, ನಾವು ಮುಂದೆ ವಾಕ್ಯವನ್ನು ನೋಡುತ್ತಿರುವಾಗ ಮುಂದಿನ ವಚನದಲ್ಲಿ ಆ ಕುರಿ ಏನಾಗಿದೆ ಅಂದರೆ ಹೋಗಿ ಏನಾಗ್ತಾ ಇದೆ ಅಂದ್ರೆ ಅದು ಆ ಯಜ್ಞದ ಕುರಿ ಆಗಿದೆ ಪ್ರಿಯರೇ. ಈ ಯಜ್ಞದ ಕುರಿ ಮಾತ್ರ ಯೋಗ್ಯನಾಗಿದ್ದಾನೆ ಪ್ರಿಯರೇ. ಅವಾಗ ಏನಾಗ್ತಂದ್ರೆ ಆ ಯಜ್ಞದ ಕುರಿಯು ಏನ್ ಮಾಡ್ತಾ ಇದೆ ಅಂತಂದ್ರೆ, ದೇವರ 7 ಆತ್ಮನು ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕುಳಿತಿದ್ದ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನು ಪಾದಕ್ಕೆ ಬಿದ್ದರು. ಹಾಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಅಲ್ಲಿ ನಿಂತಕ್ಕಂತ ಕುರಿಯು ಕೊಯ್ಯಲ್ಪಟ್ಟಂತ ಮತ್ತು 7 ಕಣ್ಣುಗಳಿಂದ 7
ಕೊಂಬುಗಳಿಂದ ಇದ್ದಂತ ಆ ಕುರಿ ಏನ್ ಮಾಡ್ತಾ ಇದ್ದಾರೆ, ಹೋಗಿ ಬಲಗೈಯಲ್ಲಿ ಇರ್ತಕ್ಕಂಥ ಸುರುಳೆ, ಆ ಒಂದು ಸಿಂಹಾಸನದ ಮೇಲೆ ಬಲ ಕೈಯಲ್ಲಿ ಇರ್ತಕ್ಕಂಥ ಸುರುಳೆಯನ್ನು ಹೋಗಿ ತೆಗೆದುಕೊಂಡು ಪ್ರಿಯರೇ, ತೆಗೆದುಕೊಂಡಿದ ತಕ್ಷಣವೇ ನಾವು ನೋಡುತ್ತೇವೆ ಅಲ್ಲಿ 4 ಜೀವಿಗಳು, 24 ಹಿರಿಯರು ಮತ್ತು ಕೋಟ್ಯಾನುಗಟ್ಟಲೆ ಸೇವಕರು ಏನ್ ಮಾಡಿದ್ರು ಅಂದ್ರೆ ಆ ಕುರಿಗೆ ಅಡ್ಡ ಬಿದ್ದರು ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಆ ಕುರಿಯು ಆ ಸುಳಿಯನ್ನು ತೆಗೆದುಕೊಂಡು ಪ್ರಿಯರೇ, ತೆಗೆದುಕೊಂಡು, ಯಾಕಂದ್ರೆ ನಾನು ಯೋಗ್ಯನಾಗಿದ್ದಾನೆ, ಆ ಸುಳಿ ನನಗೂ ಕೊಡಿರಿ, ಈ ಲೋಕವು ನನಗೆ ಕೊಡಿರಿ, ಈ ಲೋಕವು ನನ್ನದಾಗಿದೆ, ನಾನು ಈ ಲೋಕಕ್ಕೆ ಹೋಗುವಂತನಾಗಿದ್ದಾನೆ, ಈ ಲೋಕಕ್ಕೆ ನಾನು ನೀರು ಕೊಡುವಂತನಾಗಿದ್ದಾನೆ, ಈ ಲೋಕಕ್ಕೆ ನಾನು ಬೆಳೆ ಕೊಡುವಂತನಾಗಿದ್ದಾನೆ, ಮತ್ತು ಈ ಲೋಕಕ್ಕೆ ನಾನು ಗೊಬ್ಬರ ಹಾಕುವಂತನಾಗಿದ್ದಾನೆ, ಬೆಳೆಸುವಂತನಾಗಿದ್ದಾನೆ. ಪಾಪದಿಂದ, ದ್ರೋಹದಿಂದ, ಲೋಕದ ಶಾಪಗಳಿಂದ ಬಿಡಿಸ್ತಕ್ಕಂತ ನಾನು ಆ ಮೌನಾಗಿದ್ದಾನೆ. ನಾನು ಲೋಕಕ್ಕೆ ಮನುಷ್ಯರನ್ನು ಸೇವೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ, ಸೇವೆ ಮಾಡುವುದಕ್ಕೋಸ್ಕರ ಮಾಡಿಸುವುದಕ್ಕೋಸ್ಕರ ಬರಲಿಲ್ಲ. ಈ ಜನರನ್ನು ನನ್ನ ಲೋಕವಾಗಿದೆ, ಇದನ್ನು ನನ್ನರಿಗೆ ಕೊಡಿರಿ, ನಾನು ಬಿಡುಗಡೆ ಮಾಡುವಂತನಾಗಿದ್ದೇನೆ ಎಂಬುದಾಗಿ ತೆಗೆದುಕೊಂಡು ಪ್ರಿಯರೇ, ತೆಗೆದುಕೊಂಡಿದ್ದ ತಕ್ಷಣವೇ ಅಯ್ಯೋ ಯೋಗ್ಯನು ನೀನೇ ಎಂಬುದಾಗಿ ಎಲ್ಲಾ ಹಿರಿಯರು ಅಡ್ಡ ಬಿದ್ದರು ಪ್ರಿಯರೇ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ಅಡ್ಡ ಬಿದ್ದು ಏನ್ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಸ್ತೋತ್ರ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಪ್ರಿಯರೇ. ನೀನೊಬ್ಬನೇ ಯೋಗ್ಯನೇ, ನೀನೊಬ್ಬನೇ ಯೋಗ್ಯನೇ ಎಂಬುದಾಗಿ ಎಲ್ಲ ನಾವು ಮುಂದೆ ನೋಡುತ್ತಿರುವಾಗ 9ನೇ 14ರವರೆಗೆ ಎಲ್ಲ ಜೀವಿಗಳು, ಕೋಟಿಗಟ್ಟಲೆ ದೇವದೂತರು ಮತ್ತು 24 ಹಿರಿಯರು ಮತ್ತು ಎಲ್ಲ ಕೋಟಿಗಟ್ಟಲೆ ದೇವಜನರು, 4 ಜೀವಿಗಳು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಪ್ರಿಯರೇ. ಪ್ರಿಯರೇ, ಪರಲೋಕ ದೃಶ್ಯ ಹೇಗಿದೆ ಅಂತಂದ್ರೆ 4 ಜೀವಿಗಳ ಮೇಲೆ ಸಿಂಹಾಸನ ಇದೆ ಮತ್ತು 24 ಮಂದಿ ಹಿರಿಯರು, ಮಧ್ಯದಲ್ಲಿ ಯಜ್ಞ, ಮಧ್ಯದಲ್ಲಿ ಯಜ್ಞದ ಕುರಿ ಅಂದ್ರೆ ಪುಲ್ಪಿಟ್ ಪ್ರಿಯರೇ. ಪುಲ್ಪಿಟ್, ನಾವು ಹೇಳ್ತಕ್ಕಂಥ ವಾಕ್ಯಗಳು, ನಾವು ಪುಲ್ಪಿಟ್ ಮೇಲೆ ನಿಂತೇವೆ, ಅಲ್ಲಿ ಪುಲ್ಪಿಟ್ ಆಗಿದೆ, ಅದು ಶಿಲುಬೆ ಆಗಿದೆ, ಅದು ದೇವರ ಆತ್ಮನ ವಾಸ ಮಾಡ್ತಕ್ಕಂಥ ಸ್ಥಿತಿ. ಇಲ್ಲಿ ನಾವು ಪುಲ್ಪಿಟ್ ಮೇಲೆ ದೇವರು ವಾಸ ಮಾಡ್ತಕ್ಕಂಥ ಆ ಒಂದು ಸ್ಥಳವಾಗಿದೆ ಪ್ರಿಯರೇ, ದೇವರ ಶಿಲುಬೆ ಆಗಿದೆ ಪ್ರಿಯರೇ. ಇಲ್ಲಿ ನಿಂತು ನಾವು ವಾಕ್ಯ ಹೇಳುವಂಥ ಸಮಯದಲ್ಲಿ ನಾವಲ್ಲ, ದೇವರ ಆತ್ಮನ ಮಾತಾಡುವಂತನಾಗಿದ್ದಾನೆ, ಆತನು ನುಡಿಸ್ತಕ್ಕಂಥ, ಆತನು ನುಡಿಯುವಂತನಾಗಿದ್ದಾನೆ, ಆತನು ತನ್ನ ಜನರಿಗೆ ಮಾತು ಹೇಳುವಂತನಾಗಿದ್ದಾನೆ ಪ್ರಿಯರೇ. ಇಲ್ಲಿ ಕೂಡ ಪುಲ್ಪಿಟ್ ನಾವು ನೋಡ್ತೇವೆ. ಆ ಯಜ್ಞದ ಕುರಿಯು ಮಧ್ಯದಲ್ಲಿ ಇದ್ದುಕೊಂಡು ತಕ್ಷಣವೇ ಅದು ಸುಂದರವಾಗಿಯೂ ತನ್ನ ಒಂದು ಸಭೆಗಳಿಗೆ, ತನ್ನ ಜನರಿಗೆ, ಅಂಧಕಾರ ತುಂಬದ ಜನರಿಗೆ ಬಿಡಿಸುವುದಕ್ಕೋಸ್ಕರ ಆ ಬಲಗೈಯಲ್ಲಿರುವಂತಹ ಆ ಸಿಂಹಾಸನದ ಬಳಿಗೆ ಹೋಗಿ ಬಲಗೈಯಲ್ಲಿರುವಂತಹ ಆ ಸುಳಿಯನ್ನು ತೆಗೆದುಕೊಂಡಿತು ಪ್ರಿಯರೇ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ, ಅಲ್ಲಿ ನಾವು ನೋಡಿದಾಗ ದೇವ ಜನರೇ ಎಲ್ಲರೂ ಬಿದ್ದು ಅಡ್ಡ ಬಿದ್ದು ದೇವರಿಗೆ ಸ್ತೋತ್ರ ಮಾಡ್ತಾರೆ. ಯಜ್ಞದ ಕುರಿಯು, ಆ ಯಜ್ಞದ ಕುರಿಯು ಮಾತ್ರ ಯೋಗ್ಯನಾಗಿತ್ತು. ಈ ಯಜ್ಞದ ಕುರಿತಾಗಿ ನಾವು ಅನೇಕ ವಿಷಯಗಳನ್ನ ಸತ್ಯವೇದದಲ್ಲಿ ನೋಡುತ್ತೇವೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಯಜ್ಞದ ಕುರಿಯು ಕುರಿಯದ ಕುರಿತಾಗಿ ಕೊಡಲ್ಪಟ್ಟಿದೆ ಪ್ರಿಯರೇ. ಮತ್ತು 1ನೇ ಪೇತ್ರ 1ನೇ ಅಧ್ಯಾಯ 19ನೇ ವಚನದಲ್ಲಿ ಯಜ್ಞದ ಕುರಿಯಾದದ್ದು ನೇಮಿಸಿದಾನೆ, ಲೋಕದ ಪಾಪವನ್ನು ತೆಗೆದುಕೊಳ್ಳುವಂತನಾಗಿದ್ದಾನೆ, ಆತನು ತೆಗೆಯುವಂತನಾಗಿದ್ದಾನೆ ಎಂಬುದಾಗಿ. ಮತ್ತು ಈ ಒಂದು ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ಕೂಡ ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಕುರಿ ನಿಂತದ್ರಿ. ಆಮೇಲೆ ಯೋಹಾನನು ಕೂಡ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಯೋಹಾನ ಹೇಳ್ತಾನೆ, ಆಗೋ ಯಜ್ಞಕ್ಕೆ ನೇಮಿಸಿದಂತ ಕುರಿಯು ಲೋಕದ ಪಾಪಗಳನ್ನು ನಿವಾರಣೆ ತೊಳಿತಕ್ಕಂತ ಈ ಒಂದು ನೇಮಿಸಿದಂತ ಕುರಿ ಎಂಬುದಾಗಿ ಯೋಹಾನನು ಕರೆಯಲ್ಪಟ್ಟಿದ್ದಾನೆ ಪ್ರಿಯರೇ. ಈ ಯಜ್ಞದ ಕುರಿಯು ಹೋಗಿ ಆ ಒಂದು ಸುಳ್ಳನ್ನು ತೆಗೆದುಕೊಂಡು ಇದು ನನಗೆ ಇದೆ ಎಂಬುದಾಗಿ, ನಾನು ಇದನ್ನು ಬಿಡಿಸುವಂತನಾಗಿದ್ದೇನೆ ಎಂಬುದಾಗಿ ತೆಗೆದುಕೊಂಡು ದೇವರಿಗೆ ಸ್ತೋತ್ರ. ಇಂಥ ಅಮೂಲ್ಯವಾದಂಥ ಪ್ರಿಯ ದೇವಜನರೇ, ಆ ಯಜ್ಞದ ಕುರಿಯು 2000ಗಳ ಹಿಂದೆ ಲೋಕಕ್ಕೆ ಬಂದು ಪಾಪಗಳನ್ನು ತನ್ನ ಮೇಲೆ ಎತ್ಕೊಂಡು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಅದು ನಿಮಗೋಸ್ಕರ ಈ ಸಮಯದಲ್ಲಿ ತಂದೆಯ ಬಲ ಪಾರ್ಶ್ವದಲ್ಲಿ ಕುಳಿತಿದೆ ಪ್ರಿಯರೇ. ಇಲ್ಲಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ತೆಗೆದುಕೊಂಡು ಆತನು ಯೋಗ್ಯರು ಯಾರಲಿಲ್ಲ, ಆದರೆ ಈ ಯಜ್ಞದ ಕುರಿಯು ಸುರುಳನ್ನು ತೆಗೆದು ಬಿಚ್ಚಿ ಸಂಪೂರ್ಣವಾಗಿ ಸೈತಾನನ ನಾಶ ಮಾಡುವಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಅವನನ್ನು ಬಹಳ ನೋಡ್ತಾ ಇದ್ದಾನೆ, ಆಳವಿಸ್ತಾ ಇದ್ದಾರೆ ಪ್ರಿಯರೇ.
ಇವತ್ತು ನಾವು ಕೂಡ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಮ್ಮನ್ನು ನಿಮ್ಮನ್ನು ಜೀವ ಕೊಟ್ಟಿದ್ದಾನೆ, ನಮ್ಮನ್ನು ನಿಮ್ಮನ್ನು ಕೃಪೆ ಕೊಟ್ಟಿದ್ದಾನೆ. ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ಅಂಧಕಾರದಲ್ಲಿ ಗೋಳಾಟಗಳನ್ನು, ಬರೀ ಕಷ್ಟಗಳನ್ನು ಎಲ್ಲ ಮೇಲೂ ತನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನು ನಿಮ್ಮನ್ನು ಪರಲೋಕಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಇವತ್ತು ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸಿದ್ದೇವೆ, ಇವತ್ತು ನಾವು ಎಷ್ಟರ ಮಟ್ಟಿಗೆ ಆತ್ಮಪೂರ್ವಕವಾಗಿ ದೇವರನ್ನು ಕರಿತಾ ಇದ್ದೇವೆ, ಇವತ್ತು ನಾವು ಅಷ್ಟು ಆತ್ಮಿಕವಾಗಿ ದೇವರ ವಾಕ್ಯಗಳಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದೇವೆ ಪ್ರಿಯರೇ, ದೇವರನ್ನು ಆರಾಧಿಸ್ತಾ ಇದ್ದೇವೆ ಪ್ರೇಮ ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಕೋಟಿ ಗಟ್ಟಲೆ ದೇವದೂತರುಗಳಲ್ಲಿ ಸ್ತೋತ್ರವನ್ನು ಹಾಡುತ್ತಾ ಅವರು ದೇವರನ್ನು ಸ್ತೋತ್ರ ಮಾಡಿದರು ಪ್ರಿಯರೇ. ಇವತ್ತು ಆ ಪರಲೋಕ ರಾಜ್ಯದಲ್ಲಿ ಕೋಟೆಗಟ್ಟಲೆ ದೇವರದಲ್ಲಿ ನಾವು ನೀವು ಹೋಗಕ್ಕೆ ಯೋಗ್ಯರಾಗಿದ್ದೇವಾ, ಆತನನ್ನು ಸ್ತೋತ್ರ ಮಾಡಕ್ಕೆ ಯೋಗ್ಯರಾಗಿದ್ದೇವೆ ಪ್ರಿಯರನ್ನು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಜನರೇ. ಮತ್ತು ಕೊನೆಯದಾಗಿ ನಾವು ನೋಡುತ್ತೇವೆ, ಲೋಕದ ಎಲ್ಲ ಪಾಪವು ಅಂದರೆ ಆ ಮುದ್ರೆಯು ತುಂಬಲ್ಪಟ್ಟಂತಹ ಪಾಪ ಒಂದೇ ದಿವಸ ದೇವರು ಅಳಿಸಿದಾನ್ರಿ. ಲೋಕದ ಪಾಪಗಳು ಒಂದೇ ದಿವಸ ದೇವರು ತೊಳೆದಿದ್ದಾನ್ರಿ. ನಾವು ಜಕರಾಯ 3ನೇ ಅಧ್ಯಾಯ 7ನೇ ವಚನದಲ್ಲಿ 9ನೇ ವಚನದಲ್ಲಿ ನೋಡುತ್ತೇವೆ, ಇದು ಕೊಡಲ್ಪಟ್ಟಿದೆ. ಜಕರಾಯನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನದಲ್ಲಿ 7 ಕಣ್ಣುಗಳು ಅಂದರೆ ದೇವರಿಗೆ, ಯೇಸು ದೇವರಿಗೆ ಕುರಿಗೆ ಇರ್ತಕ್ಕಂಥ ದೇವರಿಗೆ ಹೇಳ್ತಕ್ಕಂಥ 7 ಕಣ್ಣುಗಳು. ಮತ್ತು ನೋಡ್ತೀವಿ ಅಲ್ಲಿ ಒಂದೇ ದಿವಸ ದೇವರು ಎಲ್ಲ ಲೋಕದ ಪಾಪಗಳನ್ನು ಒಂದೇ ದಿವಸ ಆತನು ನೆರವೇರಿಸಿದ. ಅಂದರೆ ಶಾಪವನ್ನು ಪಾಪಗಳನ್ನು ಆತನು ಸಂಪೂರ್ಣವಾಗಿ ಆತನು ತೊಳೆದಿದ್ದಾನೆ ಪ್ರಿಯರೇ. ಎಲ್ಲಿ? ಶಿಲುಬೆಯ ಮೇಲೆ. ಲೋಕದ ಎಲ್ಲ ಪಾಪಗಳನ್ನು ಒಂದೇ ದಿವಸ ಶಿಲುಬೆ ಮೇಲೆ ಆತನು ತೊಳೆದಿದ್ದಾನೆ ಪ್ರಿಯರೇ, ಒಂದೇ ದಿವಸ. ಇಂಥ ಆ ಯಜ್ಞದ ಕುರಿಯು 7 ಕಣ್ಣು, 7 ಕಣ್ಣು ಮತ್ತು 7 ಕೊಂಬೆಗಳು ಇರ್ತಕ್ಕಂಥ ಆ ಯಜ್ಞದ ಕುರಿಯು ಆ ಸುರುಳಿನ ತೆಗೆದುಕೊಂಡು ಆ ಸುರುಳಿಗೆ ನಾನು ಈ ಜನರಿಗೆ ಆ ಸುರುಳಿಗೆ ಬಿಚ್ಚಿ ಇದು ಮುದ್ರೆಗಳನ್ನು ಮುರಿತಂತವಾಗಿದ್ದಾನೆ ಎಂಬುದಾಗಿ ಆ ಯಜ್ಞದ ಕುರಿ ಯಾರೆಂದರೆ ದೇವರೇ. ನನ್ನ ಪ್ರೀತಿಯ ಸಹೋದರರೇ, ಯಜ್ಞದ ಕುರಿ ಯಾವತ್ತನು ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನರ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಯೇಸು ಕ್ರಿಸ್ತನಿಂದ ಮಾತ್ರ ಆತನು ಲೋಕಕ್ಕೆ ಆತನು ಸಿಂಹವಾಗಿದ್ದನು. ಆ ದಾವೀದನ ಕುಲದಲ್ಲಿ ಜನಿಸಿದ ಸಿಂಹ ಆಗಿದ್ದನು. ಆದರೆ ಆತನ ಈ ಲೋಕಕ್ಕೆ ನಮಗೋಸ್ಕರ ನಿಮಗೋಸ್ಕರವಾಗಿ ಒಂದು ಕುರಿಯಾಗಿ ಆತನು ಯಜ್ಞವನ್ನು ಅರ್ಪಿಸಿದರು ಪ್ರಿಯರೇ. ಅದಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ಆತನನ್ನು ಸಮರ್ಪಿಸಿ ಪುನರುತ್ಥಾನ ಹೊಂದಿದ ಮೇಲೆ ಸಭೆಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಶಿಷ್ಯರಿಗೆ ಹೇಳಿದನು ಪ್ರಿಯ. ಇವತ್ತು ಸಭೆ ಎಂಬುದಾಗಿ ಹೇಳಿದಾಗ ಬಿಲ್ಡಿಂಗ್ಸ್ ಅಲ್ಲ ಪ್ರಿಯರೇ, ಈ ಒಂದು ಸಮಯದಲ್ಲಿ ದೇವರು ನಮ್ಮ ಸಭೆ ಎಂಬುದಾಗಿ ನಾವಾಗಿದ್ದೇವೆ, ಆತನ ಸಭೆ ನಾವಾಗಿದ್ದೇವೆ. ಇವತ್ತು ನಮ್ಮ ನಿಮ್ಮ ಸಭೆ ಎಂಬ ನಮಗೆ ಆತನ ಮಾತಾಡ್ತಾ ಇದ್ದಾನೆ. ಇವತ್ತು ನಾವು ಆತನಿಗೋಸ್ಕರ ನಿಂತಿದ್ದೇವಾ? ಇವತ್ತು ನಾವು ಆತನಿಗೋಸ್ಕರ ಸಿದ್ಧರಾಗಿದ್ದೇವಾ? ಇವತ್ತು ನಾವು ಆತನಿಗೋಸ್ಕರ ಕಾಯ್ತಾ ಇದ್ದೇವಾ? ಇವತ್ತು ನಾವು ಆತನಿಗೋಸ್ಕರ ಆತ್ಮಪೂರ್ವಕವಾಗಿ ಪ್ರಾರ್ಥನೆ ಪೂರ್ವಕವಾಗಿ ದೇವರ ಆತ್ಮ ಭರಿತರಾಗಿ ನಾವು ಸೇವೆಯನ್ನು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಆತನ ಮಕ್ಕಳಾಗುವಂತೆ ಆತನ ಮಹಿಮೆ ಆತನ ವಾಕ್ಯದಲ್ಲಿ ಆತನ ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇವೆ. ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಆ ಯಜ್ಞದ ಕುರಿಯು ನಮ್ಮ ನಿಮ್ಮ ಜೀವಿತದಲ್ಲಿ ಬರುವಂತನಾಗಿದ್ದಾನೆ. ಆ ಯಜ್ಞದ ಕುರಿದ ಆತ್ಮ ನಮ್ಮ ನಿಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದ್ದಾನೆ. ನಮ್ಮ ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮ್ಮ ನಿಮ್ಮ ಪಾಪಗಳನ್ನು ತೊಳೆದಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ಆತನು ಬಂದು ನಮ್ಮನ್ನು ನಿಮ್ಮನ್ನು ಸಂಪೂರ್ಣವಾಗಿ ಸೈತಾನದ ಒಂದು ಶಕ್ತಿಯನ್ನು ಸಮರ್ಪಿಸುವಂತನಾಗಿದ್ದಾನೆ. ಇವತ್ತು ಆತನೊಟ್ಟಿಗೆ ನಾವು ಹೋಗಿ ಸಿದ್ಧರಾಗಿದ್ದೇವೆ. ಪರೀಕ್ಷೆ ಮಾಡ್ಕೊಳ್ಬೇಕ್ರಿ. ಇವತ್ತು ವೈರಸ್ ಬಂದಿದೆ, ಎಲ್ಲರೂ ಬಹಳ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ. ಅಯ್ಯೋ, ಆ ಸಂಬಂಧಗಳು ಎಲ್ಲ ಏನೆಲ್ಲ ಲಾಕ್ಡೌನ್ ಎಲ್ಲ ಕಂಪ್ಲೀಟ್ ಮುದ್ರೆ ಆಗಲ್ಪಟ್ಟಿದೆ. ಈ ಅಂಧಕಾರದಲ್ಲಿರ್ತಕ್ಕಂಥ ನಮ್ಮ ನಿಮ್ಮ ಕುಟುಂಬಗಳೇ ದೇವರು ಆತನಿಂದ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಆ ವೈರಸ್ ಅಂಜಿಕೆಯಿಂದ ನಾವೆಷ್ಟು ಹೊರಗಡೆ ಬರುವುದಾಗಿ ಇಸ್ತಾ ಇದ್ರು, ಆದರೆ ಈ ವೈರಸ್ಗೆ ನಾಶ ಮಾಡತಕ್ಕಂಥ ನನ್ನ ನಿನ್ನ ಯಜ್ಞದ ಕುರಿಯಾದಾತನು ನನ್ನಲ್ಲಿ ನಿನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯವು ನಮ್ಮನ್ನು ನಿಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರೇರಿ. ಒಂದು ಸಮಯದಲ್ಲಿ ಎಷ್ಟು ಅಂಜಿಕೆಯಿಂದ ನಾವು ಆ ವೈರಸ್ಗೋಸ್ಕರ ಅಂಜಿಕೆ ಇದ್ದೇವೆ. ಈ ವಾಕ್ಯವನ್ನು ಅಂಜಿಕೆಯಿಂದ ನಾವು ಭಯದಿಂದ ಓದುತ್ತಾ ಇದ್ದೇವಾ? ದೇವರ ಧ್ಯಾನವನ್ನು ಮಾಡ್ತಾ ಇದ್ದ ಪ್ರಿಯರ ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ನಿನ್ನ ಚಿಂತೆ ಭಾರ ಗುಯಾತ್ರಗಳ ಮೇಲೆ ಯಾಕೆ ಭರವಸೆದಿಂದ ಇರು ಎಂಬುದಾಗಿ ದೇವರು ಹೇಳಿದ್ದಾನೆ. ಅದನ್ನು ಮಾಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. ಆ ಒಂದು ಪರಲೋಕ ರಾಜ್ಯದಕ್ಕೋಸ್ಕರ ಆ ಯಜ್ಞದ ಕುರಿಯು ನಿಮ್ಮಲ್ಲಿ ಇರಬೇಕಿದೆ ಪ್ರಿಯರೇ. ಅದು ಕರಿತಾ ಇದೆ, ಅದರಿಂದ ಇನ್ನೂ ರಕ್ತ ಬರಿತಾ ಇದೆ, ಅದು ನಿಮಗೂ ನಮಗೂ ಕರಿತಾ ಇದೆ. ಅದು ಆತ್ಮನ ಮುಖಾಂತರವಾಗಿ ವಾಕ್ಯದ ಮುಖಾಂತರ ಪ್ರಾರ್ಥನೆ ಪೂರ್ವಕವಾಗಿ ನಿಮ್ಮ ಜೀವಿತದಲ್ಲಿ ಆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ನಿಮಗೆ ಸೇರೋದಕ್ಕೋಸ್ಕರ ಕರಿತಾ ಇದೆ. ನಾವು ನೀವು ಸಿದ್ಧರಾಗಿದ್ದೇವೆ ಪ್ರಿಯರೇ.
ಅರ್ಥ ಮಾಡ್ಕೊಳ್ಳುವಂತೆ ಈ 7 ಮುದ್ರೆಗಳು ಏನಾಗಿದೆ ಎಂಬುದಾಗಿ ನಾವು ಮುಂದಿನ ವಾರದಲ್ಲಿ ಈ 7 ಮುದ್ರೆಗಳು ಏನಾಗಿದ್ದಾವೆ, ಈ 7 ಮುದ್ರೆಗಳು ಯಾವ ರೀತಿ ದೇವರು ಮುರಿದನು ಎಂಬುದಾಗಿ ನಾವು ಮುಂದಿನ ವಾರದಿಂದ ನಾವು ಒಂದೊಂದು ಮುದ್ರೆಗಳು ಹೇಗಿದ್ದಾವೆ ಎಂಬುದಾಗಿ ನಾವು ಕಲಿಯೋಣ ಪ್ರಿಯರೇ. ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯರಾಗಬೇಕಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ಈ ಸಮಯದಲ್ಲಿ ನಮ್ಮ ಆತ್ಮವನ್ನು ಕೈ ಹೊತ್ತೋಣ. ಈಗೊಂದು ಯುದ್ಧ ಸಿಂಹವು ಒಂದು ಕುರಿಯಾಗಿ, ಯಜ್ಞದ ಕುರಿಯಾಗಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಪ್ರಿಯರೇ. ಈ ಒಂದು ಸಮಯದಲ್ಲಿ ನಮ್ಮಲ್ಲಿರುವ ಆತ್ಮ ದೊಡ್ಡನಾಗಿದ್ದಾನೆ, ಸೈತಾನನಲ್ಲ. ಈ ಸಮಯದಲ್ಲಿ ನಮ್ಮಲ್ಲಿ ದೇವರ ಆತ್ಮನು ಯಜ್ಞದ ಕುರಿದ ರೂಪದಲ್ಲಿ ನಮ್ಮನ್ನು ಬರ್ತಾ ಇದ್ದಾನೆ. ನಿಮ್ಮ ಕುಟುಂಬದಲ್ಲಿ ಜೀವಿಸಬೇಕಾಗಿದೆ. ಸಭೆಯ ನಮಗೆ ಆತನು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ಆ ಒಂದು ಹಿರಿಯರು 24 ಕೋಟಿ ದೇವದೂತರನ್ನು ನಮಸ್ಕರಿಸಿದರು. ಅದರಲ್ಲಿ ನಾವು ನಿಮಗೆ ಬಿಡುಗಡೆ ಮಾಡಿಕೊಟ್ಟಂತ ದೇವರಿಗೆ ನಾವು ನಮಸ್ಕರಿಸ್ತಾ ಇದ್ದೇವೆ, ಆರಾಧಿಸಿದ ಪ್ರಿಯರೇ. ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ಪ್ರಿಯರೇ. ಹಾಗೆ ಸ್ತೋತ್ರ ಕರ್ತನೆ. ಅಪ್ಪನಿಗೆ ವಂದನೆ ಸಲ್ಲಿಸುವಾಗಿದ್ದೇವೆ. ಈ ಸಮಯದಲ್ಲಿ ವಾಕ್ಯ ಕೇಳ್ತಕ್ಕಂಥ ಎಲ್ಲ ಮಕ್ಕಳನ್ನು ಆಶ್ರಯಿಸು. ಅವರು ಕುಟುಂಬದಲ್ಲಿರತಕ್ಕಂಥ ಎಲ್ಲ ಶಾಪಗಳು, ದೋಷಗಳು, ಅಂಧಕಾರಗಳನ್ನು ಕರ್ತನೆ ಯೇಸು ನಾಮದಲ್ಲಿ, ಯಜ್ಞದ ಕುರಿಯಾತನ ನಾಮದಲ್ಲಿ ಲಯ ಮಾಡುತ್ತೇವೆ ಕರ್ತನೆ. ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಡಲಪ್ಪ. ನಿನ್ನ ಪರಿಶುದ್ಧ ಬೆಳಕು ಸ್ವೀಕರಿಸಿ ನಡೆಸಬೇಕಾಗಿ ಬೇಡವರಾಗಿದೆ. ನಿನ್ನ ನಿತ್ಯ ಜೀವದ ಆಶೀರ್ವಾದ, ಸದಾಕಾಲದ ಆಶೀರ್ವಾದ, ಈ ವಾಕ್ಯ ಎಂಬ ಬೇಲಿಯು ಆ ಕುಟುಂಬ ಮಕ್ಕಳ, ಈ ವಾಕ್ಯವನ್ನು ಕೇಳತಕ್ಕ ಮಕ್ಕಳ ಜೀವಿತದಲ್ಲಿ ಸ್ವೀಕರಿಸಿ ನಡೆಸಬೇಕಾಗಿ ಬೇಡವರಾಗಿದೆ. ಸದಾಕಾಲಿನ ಜಯಗಿ ನಡೆಸಬೇಕಾಗಿ ಬೇಡವರಾಗಿದೆ ಅಪ್ಪ. ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಘನ ಮಾನ ಮಹಿಮೆ ನಿಂಗೆ ಸಲ್ಲಿಸ್ತಾ ಯೇಸುವೇ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ಜೀವಳ ತಂದೆ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ನಮ್ಮ ತಂದೆ ಯಾವ ದೇವರ ಪ್ರೀತಿಯು, ಪವಿತ್ರಾತ್ಮನೇ ನಿನ್ನ ಅನ್ಯತೆ, ಏಕತೆ, ಶಾಂತಿ, ಸಮಾಧಾನ ಇಂದಿಗೂ ಎಂದಿಗೂ ಸದಾಕಾಲ ಈ ವಾಕ್ಯವನ್ನು ಕೇಳತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆಯೂ, ಸಭೆಯು ನಮ್ಮೆಲ್ಲರ ಮೇಲೆಯೂ ಇಂದಿಗೂ ಎಂದಿಗೂ ನಿತ್ಯ ನಿರಂತರ ಕೊನೆಯಾಗಿರುವ ಸ್ವಾಮಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ